ಮೇಡಮ್ ಶುರು ಮಾಡೋದ ಮೇಡಮ್? ಹಲೋ, ಸರ್. ಶುರು ಮಾಡೋದ ಮ್ಯಾಮ್? ಎಸ್ ಸರ್, ನನ್ನ ಕಡೆಯಿಂದ ರೆಡಿ ಸರ್. ಓಕೆ ಓಕೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ ಮೇಡಮ್? ಎಸ್ ಸರ್. ಸೊ ಅದು ನೆಕ್ಸ್ಟ್ ಫಸ್ಟ್ PU ಸ್ಟೂಡೆಂಟ್ಸ್ ಗಳಿಗೆ ನಾನು ಕಳಿಸ್ಕೊಟ್ಟಿದ್ದೀನಿ ಮೇಡಮ್ ಒಂದು ಟೈಮ್ ಟೇಬಲ್. ಓಕೆ. ನಾವೊಂದು ಟಾಪಿಕ್ ನ ಚೂಸ್ ಮಾಡಿ ಕಳಿಸಿದ್ರೆ ಹಾ, ನಾನು ಫ್ಲೈಯರ್ ಮತ್ತೆ ಲಿಂಕ್ ಎರಡು ರೆಡಿ ಮಾಡಿ ನಾನು ಕಳಿಸ್ಕೊಡ್ತೀನಿ. ಸರಿ ಸರ್. ಟಾಪಿಕ್ ಲಿಸ್ಟ್ ಹಾಕಿದ್ರಾ? ಇಲ್ಲ, ಟಾಪಿಕ್ ಲಿಸ್ಟ್ ಹಾಕಿ ನೀವೇ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನೇ ಕಳಿಸ್ತೇನೆ ಮೇಡಮ್. ನೀವ್ ಕಳ್ಸಿದ್ರೆ ನನ್ಗೆ ಈಸಿ ಆಗುತ್ತೆ. ಸೊ ನಿಮ್ ರಿಕ್ವೈರ್ಮೆಂಟ್ ನಾನು ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೋತೀನಿ ಅಷ್ಟೇ. ಇಲ್ಲ ನೀವೇ ಕೊಟ್ರೆ ನಾನು ಅದೇ ಮಾಡ್ಬಿಡ್ತೀನಿ, ಅದು ಈಸಿ ನಂಗೆ. ಕಮಿಂಗ್ ಡೇಸ್ ಅಲ್ಲಿ ಕಳಿಸ್ಕೊಡ್ತೀನಿ ಮೇಡಮ್, ನಾಳೆ ನಡೆದು ಕಳಿಸ್ತೀನಿ. ಎಸ್ ಸರ್. ಸೊ ಗುಡ್ ಈವ್ನಿಂಗ್ ಎವ್ರಿಬಡಿ. ಸೊ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೌಮ್ಯ ಕುಮಾರಿ ಅವರು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೈನ್ಸ್ ಎಂಬ ವಿಷಯದ ಮೇಲೆ ಉಪನ್ಯಾಸ ನೀಡಲಿದ್ದು ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಹಾಗೂ ನಮ್ಮ ಅಕಾಡೆಮಿಯ ಅಧ್ಯಕ್ಷರಾದಂಥ ಪ್ರೊಫೆಸರ್ ಅಯ್ಯಪ್ಪನ್ ಸರ್ ಅನ್ನು ಕೂಡ ಸ್ವಾಗತಿಸುತ್ತಾ, ಅದೇ ರೀತಿ ನಮ್ಮ ಅಕಾಡೆಮಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಡಾಕ್ಟರ್ ರಮೇಶ್ ಸರ್ ಅನ್ನು ಕೂಡ ಸ್ವಾಗತಿಸುತ್ತಾ, ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿ ಬಾಂಧವರನ್ನು ಕೂಡ ಸ್ವಾಗತಿಸುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸೌಮ್ಯ ಕುಮಾರಿ ಮೇಡಮ್ ಅವರು ಆಲ್ರೆಡಿ ಸುಮಾರು ಉಪನ್ಯಾಸಗಳನ್ನು ನೀಡಿದ್ದು, ಸೊ ಅವ್ರ ಬಗ್ಗೆ ಹೆಚ್ಚೇನು ಹೇಳದೆ ನೇರವಾಗಿ ಉಪನ್ಯಾಸಕ್ಕೆ ಕರೆಯುತ್ತಾ, ಓವರ್ ಟು ಯು ಮ್ಯಾಮ್. Thank you sir. Good evening everyone. I think today we have selected a topic that is amines, right? I think I will straight away get into the topic because that will be more appropriate without wasting any time here. I request students to take the maximum benefit. ಯಾಕಂದ್ರೆ ಇದು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬಾ ಯೂಸ್ ಆಗುತ್ತೆ ಈ ಪರ್ಟಿಕ್ಯುಲರ್ ಚಾಪ್ಟರ್. ನೀವು ವೆದರ್ ಯು ಟೇಕ್ ನೀಟ್ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಈಗ JEE ಮೈನ್ಸ್ ಕೆಲವ್ರು ತಗೊಳ್ಳೋರು ಇರ್ತೀರಾ ಇದೆ ಜನವರಿ ಮಂತ್ ಅಲ್ಲಿ, ಅಥವಾ CET ಇರ್ಬೋದು, ಯಾವುದೇ ಟಾಪಿಕ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡ್ರು ಈ ಒಂದು ಚಾಪ್ಟರ್ ಇಂದ ಖಂಡಿತವಾಗಿ ಒಂದಿಲ್ಲ ಎರಡು ಕ್ವಶನ್ ಬಂದೇ ಬರುತ್ತೆ. ಸೊ ದೇರ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಯು ಟು ಲೈಕ್ ಯುಟಿಲೈಸ್ ದ ಇನ್ಫಾರ್ಮೇಶನ್ ಟು ಯುವರ್ ಲೈಕ್ ಫುಲ್ ಎಷ್ಟಾಗುತ್ತೋ. ಫ್ಯೂ ಆಫ್ ದ MCQs ಇದರಲ್ಲಿ ಆಡ್ ಮಾಡಿದೀನಿ. ಸೊ ದ ಮೇಜರ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೈನ್ಸ್ ನಾವು ಡೀಲ್ ಮಾಡ್ತಾ ಇದೀವಿ ಅಲ್ಲಿ. ಸೊ ಸ್ಟ್ರೈಟ್ ಅವೇ ಅಮೈನ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ತಗೊಂಡಾಗ ಸ್ವಲ್ಪ ಬೇಸಿಕ್ಸ್ ಬೇಕಾಗುತ್ತೆ. ಸೊ ಐ ಸ್ಪೆಂಡ್ ಜಸ್ಟ್ ಫ್ಯೂ ಮಿನಿಟ್ಸ್ ಆನ್ ದ ಬೇಸಿಕ್ಸ್ ಆಫ್ ದಟ್ ಅಮೈನ್ಸ್, ಹೌ ಎಕ್ಸಾಕ್ಟ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಮೈನ್ಸ್ and what like preparation of these amines, because that is the basic requirement we need to have here. Okay, yes. ಸೊ ನೀವು ಸ್ಟೂಡೆಂಟ್ಸ್ ಗೊತ್ತಿರೋ ತರಾನೇ ಇಲ್ಲಿ ಅಮೈನ್ಸ್ ಅಂತ ನಾವು ತಗೊಂಡಾಗ, ಸೊ ವಿ ಬೇಸಿಕಲಿ ಕಾಲ್ ದಮ್ ಆಸ್ ಡಿರೈವೇಟಿವ್ಸ್ ಆಫ್ ಅಮೋನಿಯಾ ಇಲ್ಲಿ. ಸೊ ಆಲ್ ಆಫ್ ಯು ನೋ ವಾಟ್ ಈಸ್ ಅಮೋನಿಯಾ. ಅಮೋನಿಯಾ ಸ್ಟ್ರಕ್ಚರ್ ಎಲ್ಲಾರು ಓದಿರ್ತೀರಾ. NH3 is nothing but ammonia. So in case of ammonia, on nitrogen we will find a lone pair of electron and 3 hydrogens are attached to this nitrogen with a single bond. You are aware of that. So if I replace hydrogen from this like ammonia, we will derive amines from it. So if I replace one hydrogen atom from one alkyl group or aryl group, all of you are aware what is the meaning of alkyl group. Because for example here I have taken an alkyl group, that is CH3, right? So I can replace one hydrogen by one alkyl group. That gives me a one particular amine that is called primary. I can replace 2 hydrogens by 2 alkyl groups, then I'll get a class of amine called secondary amine. Or I can replace all the 3 hydrogens by here 3 alkyl groups. So in front of you I have an example here which is nothing but trimethyl amine. So you can see the structure over the slide. So this is how we call amines as derivatives of ammonia. Okay. Now these amines are classified here based on like the number of we can say our function, like particularly when I take amines,
As I told, one hydrogen you replace or two hydrogens you replace. Based on that, we can get three class of amines. So see here, again, the basic information is there that I have already given you. So straight away, I'll take here classification because chemical properties, I need to spend some time. So based on the number of alkyl group, as I told, I have three class of amines. One is called primary, secondary, tertiary. So this is very important point. ಯಾಕಂತ ಹೇಳಿದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ನಾವು ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಮೈನ್ಸ್ ಬಗ್ಗೆ ಮಾತಾಡ್ತೀವಿ. ನಮಗೆ ಅಲ್ಲಿ ಕನ್ಫ್ಯೂಷನ್ ಇರಬಾರ್ದು ಪ್ರೈಮರಿ ಅಮೈನ್ ಅಂದ್ರೆ ಯಾವುದು ಅನ್ನೋದು. ಯಾಕಂದ್ರೆ ಇಷ್ಟು ಬೇರೆಲ್ಲ ಫಂಕ್ಷನಲ್ ಗ್ರೂಪ್ ಅಲ್ಲಿ ನಾವು ಮಾತಾಡೋ ಪ್ರೈಮರಿ ಟರ್ಮ್ಗೂ ಅಮೈನ್ಸ್ ಅಲ್ಲಿ ಮಾತಾಡೋ ಪ್ರೈಮರಿ ಟರ್ಮ್ಗೂ ಡಿಫ್ರೆನ್ಸ್ ಇದೆ. ಇಷ್ಟು ದಿನ ನಾವು ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್, ಪ್ರೈಮರಿ ಆಲ್ಕೋಹಾಲ್ ಅಂತ ಮಾತಾಡ್ತಾ ಇದ್ವಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರೈಮರಿ ಆಲ್ಕೋಹಾಲ್ ಅಂತ ತಗೊಂಡಾಗ ನಾನು ಎಕ್ಸಾಂಪಲ್ ಏನ್ ಕೊಡ್ತೀನಿ, ಇಟ್ ಮೇ ಬಿ ಎಥೆನಾಲ್. ಅಂದ್ರೆ ಇಲ್ಲಿ ಈ ಪ್ರೈಮರಿ ಟರ್ಮ್ ನಾನು ಯೂಸ್ ಮಾಡೋದು ಈ OH ಗ್ರೂಪ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಅಂತ. ಸೊ ಇಫ್ ದ OH ಗ್ರೂಪ್ ಇಸ್ ಅಟ್ಯಾಚ್ ಟು ಎ ಪ್ರೈಮರಿ ಕಾರ್ಬನ್, ದೆನ್ ವಿ ಕಾಲ್ ಇಟ್ as ಪ್ರೈಮರಿ ಆಲ್ಕೋಹಾಲ್. ಬಟ್ ಅಮೈನ್ಸ್ ಅಲ್ಲಿ ದಿಸ್ ಡಸಂಟ್ ಹೋಲ್ಡ್ ಗುಡ್. Amines are classified based on if I find NH2 group, that means in ammonia, one hydrogen is replaced by one alkyl group, I call it as primary amine. I have nothing to do with the nature of carbon. Carbon nature matter agalla nanige. Illi, do I have a NH2 group? Then I call it as amine, primary amine. If I have NH, heg bantu NH, ee ammonia dinda, if I remove two hydrogens, and I add two alkyl groups here, then I'll get R2NH. Andre, the NH group nodid kudle you have to decide it is secondary amine. And if you find nitrogen alone, all the three hydrogens, if you are replacing NH3, you remove all the three hydrogens and put three alkyl group, then we call it as tertiary amine. This is very, very important. Okay. Yes. Now coming to the next task here, we'll be spending just a few minutes because in MCQs, always you can't expect the formulae. Okay. Sometimes they will give you names. So from the name also, you could be able to understand which amine we are representing. For that, naming is also important. Now, nomenclature part, when you see, in case of primary amine, so primary amine is denoted by a like general notation RNH2. I told primary amine has a NH2 functional group. So in case when we try to name them, they are named as alkane derivatives. IUPAC name is alkanamine. Okay. So here I can see one carbon, two carbon. So in this case, we have two carbons. So what happens? All of you know the IUPAC name of this. This is nothing but ethane derivative. It is called ethanamine. Okay. And in common nomenclature, you will add the term called ethyl amine. Now, going to the next example, you have here 1, 2, 3. So it is the derivative of propane. So it is called propanamine, or as NH2 group is in first position, it is called propan-1-amine. Now, look at the next example. Here I have 1, 2, 3. NH2 group is attached to the second carbon. So it is called propan-2-amine here. So we have NH2 group is attached to the secondary carbon, but it is not secondary amine. It is primary amine itself. Primary amine itself, because the functional group is NH2, called as it is in the second position, it is propan-2-amine. Understand that? Now coming to the next example. Now look at this example. We have here the nitrogen with NH. Identify the functional group. So this is called secondary amine functional group. NH group means. So you have two alkyl groups are attached to it. So we call the IUPAC name as N-alkyl. So for nitrogen, one of the alkyl group is attached. Okay. So N-alkyl, other alkyl group, we call it as alkane amine. So it is called N-alkyl alkanamine. Look at the nomenclature given. Common name, this is methyl, this is ethyl. So you call them in alphabetical order, ethyl methylamine. And coming to IUPAC name, it is called N-methyl ethanamine. Can you see? When we select the alkyl, the smaller group is taken as alkyl. Sannadu yavudide? Methyl. One carbon idre adu alkyl. Two carbon taken as alkane.
ಅದೇ ರೀತಿ ವಿ ವಿಲ್ ಕೀಪ್ ಚೇಂಜಿಂಗ್. ಯಾವ್ದು ಸ್ಮಾಲ್ ಗ್ರೂಪ್ ಇದೆ, ಲೆಸ್ ನಂಬರ್ ಆಫ್ ಕಾರ್ಬನ್ಸ್ ಇದೆ, ಅದನ್ನ ಆಲ್ಕೈಲ್ ಅಂತ ತಗೊಳ್ತೀವಿ. ಜಾಸ್ತಿ ಕಾರ್ಬನ್ ಇರೋದನ್ನ ಆಲ್ಕೇನ್ ಅಂತ ತಗೊಂಡು ಎನ್ ಆಲ್ಕೈಲ್ ಆಲ್ಕೆನಮೈನ್ ಅಂತ ನೇಮ್ ಮಾಡ್ತೀವಿ. ದ ಮೊಮೆಂಟ್ ಯು ಸಿ ಎನ್ ಟರ್ಮ್ ಇನ್ ದ IUPAC nomenclature, you should understand it is a secondary amine. ಅದಕ್ಕೋಸ್ಕರ ನಾನು ಇದನ್ನ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್. ಈಗ ನೋಡಿ, ಇದರಲ್ಲಿ ಬರೇ ಎನ್ ಇದೆ, ಅಂದ್ರೆ ಇದು ಯಾವ ಫಂಕ್ಷನಲ್ ಗ್ರೂಪ್? ಟರ್ಷರಿ ಅಮೈನ್ ಫಂಕ್ಷನಲ್ ಗ್ರೂಪ್ ಇದೆ. 3 ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಆಗ 2 ಆಲ್ಕೈಲ್ ಗ್ರೂಪ್, ಯಾವುದೇ 2 ಆಲ್ಕೈಲ್ ಗ್ರೂಪ್ ಯಾವ್ದು ಸಣ್ಣದಿದೆ, ಇಲ್ಲಿ 3 ಒಂದೇ ಇದೆ, ಬಟ್ ನನಗೆ ಯಾವ ಎಕ್ಸಾಂಪಲ್ ಕೊಡ್ಬೋದು. ಯಾವ್ದು ಸಣ್ಣ ಆಲ್ಕೈಲ್ ಗ್ರೂಪ್ ಇರುತ್ತೆ, ಚಿಕ್ಕದಾಗಿರುತ್ತೆ, ಕಾರ್ಬನ್ ನಂಬರ್ ಕಡಿಮೆ ಇರುತ್ತೆ, ಅದನ್ನ ಎನ್ ಎನ್, ಯಾಕಂದ್ರೆ 2 ಆಲ್ಕೈಲ್ ಗ್ರೂಪ್, ಎನ್ ಎನ್ ರೆಪ್ರೆಸೆಂಟ್ಸ್ ನೈಟ್ರೋಜನ್ ಇಸ್ ಅಟ್ಯಾಚ್ ಟು 2 ಆಲ್ಕೈಲ್ ಗ್ರೂಪ್ಸ್, ಎನ್ ಎನ್ ಇಲ್ಲಿ ಡೈ ಆಲ್ಕೈಲ್ ಆಲ್ಕೆನಮೈನ್ ಅಂತ ಇದನ್ನ IUPAC ನೇಮ್ ಮಾಡ್ತೀವಿ. ಯಾವಾಗ ಡೈ ಆಲ್ಕೈಲ್ ತಗೋತೀವಿ, ಸೇಮ್ ಗ್ರೂಪ್ ಆದಾಗ. ಡಿಫ್ರೆಂಟ್ ಇದ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಎನ್ ಆಲ್ಕೈಲ್ ಅಂಡ್ ಆಲ್ಕೆನಮೈನ್ ಅಂತ ಕರಿತೀವಿ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾದ ಒಂದೇ, ಎನ್ ಎನ್ ಟರ್ಮ್ ಯೂಸ್ ಆದಾಗ ಅದನ್ನ ಟರ್ಷರಿ ಅಮೈನ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ನೇಮ್ ಆಫ್ ದಿಸ್ ಇಸ್ trimethyl amine or N, N dimethyl methanamine because same number of carbons. Okay. Now look at the next example. ಇಲ್ಲಿ ಮತ್ತೆ N ಇದೆ, so it is easily understood tertiary. You check 1, 2, 3, 4 4 ಕಾರ್ಬನ್ ಇದೆ ಇಲ್ಲಿ. ಇದರಲ್ಲಿ C2H5 ಅಂದ್ರೆ 2 ಕಾರ್ಬನ್ ಇದೆ, ಇಲ್ಲೂ 2 ಕಾರ್ಬನ್ ಇದೆ. ಇದು ಸೇಮ್ ಗ್ರೂಪ್, ಹಾಗಾಗಿ we can call it as what? N, N diethyl. This is ethyl group. Butan 1 amine, because first position you have the amine. This is the IUPAC name. Okay. In case you have a double bond, but still our priority goes to functional group 1, 2, 3. So illenagate idanna navu sp3 carbon illide. This is attached to sp2 carbon. These two are sp2 carbons. ಹಾಗಾಗಿ ಇದನ್ನ ಅಲೈಲ್ ಅಂತ ಕಾಮನ್ ನೇಮ್ ಕರಿತೀವಿ, or it is nothing but prop 2 in 1 amine. So these basics you have learned. Okay. ಈಗ in case you have 2 NH2 group, both are primary amine groups only here, but how many carbons are there? 6 carbons. Okay. So we call it as a hexamethylene diamine. Okay. Or it is called hexane 1,6 diamine here. Hexane 1,6 diamine. Or now we have certain aromatic amines you are aware of, because aromatic also we have primary, secondary, tertiary. Here NH2 group, so this is a primary amine. Name, all of you know, common name is aniline. Even aniline is taken as a IUPAC name. Okay. Now you can see in the first position, one NH2 is there, second position methyl is there. It is called toluene plus aniline, combination of aniline with the toluene. Hence the common name given toluidine. You should know, sometimes they'll give in the option e names kottare, common names. Toluidine, easy to understand. Toluidine eno, it is a combination of toluene plus aniline anta ನೆನಪಿಟ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ. ಆರ್ಥೋ ಪೊಸಿಷನ್ ಎಲ್ಲರಿಗೂ ಗೊತ್ತು, 1, 2 ಪೊಸಿಷನ್ ಇಸ್ ಕಾಲ್ಡ್ ಆರ್ಥೋ. ಈಗ ಇದನ್ನ 2 ಅಮೈನೋ ಟಾಲಿನ್ ಅಂತ ಕರಿಬಹುದು, ಅಥವಾ 2 ಮಿಥೈಲ್ ಅನಿಲಿನ್ ಅಂತಾನು ಕರಿಬಹುದು, ಇನ್ನೊಂದು ನೇಮ್. ಓಕೆ. ಇಲ್ಲಿ ಬಂದಾಗ you have para position here, so it is para bromo aniline, or IUPAC name is 4, because 1, 2, 3, 4th position 4 bromo aniline. Illi you can understand, now you don't have primary group, rather you have N, that means it is a tertiary amine. So tertiary amine we always call NN dimethyl aniline anta karitivi, ಅಥವಾ NN dimethyl benzenamine ಅಂತಾನು ಕರಿಬಹುದು ಇದನ್ನ. So these are the some aromatic examples you have. Okay. Now sometimes these kind of simple questions also you will find in MCQs. Now if I give you some structures here, you could be able to classify them into primary, secondary and tertiary amines. How do we exactly do this primary, secondary, tertiary amines? Look at this NH2 group. Moment you see NH2 group, this is primary. Look at this nitrogen you have. Nitrogen means it should be tertiary. In this case you have again NH2, that means it is primary. In this case you have NH, so it is secondary. So just look for the NH2, NH and N. That will easily make you to understand whether it is primary, secondary or tertiary. Okay. Yes. So answer is primary,
tertiary, then you have again primary, then again you have secondary. So ಇದನ್ನ ಹೇಗಿರುತ್ತೆ ಅಂದ್ರೆ which among the following is primary amine ಅಂತ ಹೇಳಿ you will be having 4 choices, then you will be choosing one answer among them. So to detect primary, NH2, secondary, NH, tertiary is N. This is what you need to remember. Okay. Now we will spend 5 minutes on preparation because MCQs from the preparation part also they will ask. There are 2 important preparations. Okay. First one is we are going for reduction of nitro compounds. These are all pretty simple logic guys. Tumba easy. ಈಗ ಏನು ಅಂತಂದ್ರೆ ನೀವು ಒಂದು ನೈಟ್ರೋ ಕಾಂಪೌಂಡ್ ಇದೆ ಅದನ್ನ ಏನಾಗಿ ಕನ್ವರ್ಟ್ ಮಾಡಬೇಕು NH2 ಆಗಿ ಕನ್ವರ್ಟ್ ಮಾಡಬೇಕು. ಜಸ್ಟ್ ಇದನ್ನ ನೋಡಿ, ಈ ಫಂಕ್ಷನಲ್ ಗ್ರೂಪ್ ನ ನೋಡಿ. NO2 ಗ್ರೂಪ್ ನ NH2 ಗ್ರೂಪ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ಆಕ್ಸಿಜನ್ ನ ತೆಗೆದು ಹೈಡ್ರೋಜನ್ ನ ಆಡ್ ಮಾಡ್ತೀರಾ. ನೀವು ಬೇಸಿಕ್ಸ್ ಓದಿದ್ದೀರಾ, ಏನು ಅಡಿಷನ್ ಆಫ್ ಹೈಡ್ರೋಜನ್ ಅಂದ್ರೆ ಏನು, ಅಡಿಷನ್ ಆಫ್ ಹೈಡ್ರೋಜನ್ ನ ನೀವು ರಿಡಕ್ಷನ್ ಅಂತ ಕರಿತೀರಾ. ಸೊ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಎ ರಿಡಕ್ಷನ್ ರಿಯಾಕ್ಷನ್. ದಟ್ಸ್ ವೈ ವಿ ಕಾಲ್ ರಿಡಕ್ಷನ್ ಆಫ್ ನೈಟ್ರೋ. ರೆಡ್ಯೂಸ್ ಮಾಡ್ಬೇಕಾದ್ರೆ ಏನ್ ಬೇಕು, ಅಡಿಷನ್ ಆಫ್ ಹೈಡ್ರೋಜನ್ ಮಾಡ್ಬೇಕು. ಹಾಗಾದ್ರೆ ಹೇಗೆ ಅಡಿಷನ್ ಆಫ್ ಹೈಡ್ರೋಜನ್ ನಿಮಗೆ ಎಲ್ಲ ಫಸ್ಟ್ ಇಯರ್ ಇಂದನೂ ಓದ್ಕೊಂಡ್ ಬಂದಿದ್ದೀರಾ. ಕ್ಯಾಟಲಿಟಿಕ್ ಹೈಡ್ರೋಜಿನೇಷನ್, ಹೈಡ್ರೋಜನ್ ನ ಯು ಕ್ಯಾನ್ ಪಾಸ್ ಓವರ್ ದ ಕ್ಯಾಟಲಿಸ್ಟ್ ಲೈಕ್ ಪಲ್ಲಾಡಿಯಂ, ಪ್ಲಾಟಿನಮ್, ನಿಕ್ಕೆಲ್ ತಗೊಂಡ್ ಮಾಡ್ಬೋದು. ಆಗ ದಿಸ್ ನೈಟ್ರೋ ಗ್ರೂಪ್ ವಿಲ್ ಈಸಿಲಿ ಕನ್ವರ್ಟ್ ಇನ್ ಟು NH2 ಗ್ರೂಪ್. ಅದೇ ತರ ವಿ ಕ್ಯಾನ್ ಯೂಸ್ ಹೈಡ್ರೋಜನ್ ಸೋರ್ಸ್. ಈಗ rather than passing hydrogen over palladium, catalytic hydrogenation, we can generate hydrogen by the reaction of metal with acids. ಇದು ಇನ್ನೊಂದು ಸಿಂಪಲ್ ಟೆಕ್ನಿಕ್. ಐದರ್ ಯು ಕ್ಯಾನ್ ಯೂಸ್ ಐರನ್ ವಿತ್ HCl or tin with HCl. ಇಲ್ಲಿ ಏನಾಗ್ತಿದೆ, ಇಫ್ ಐ ಯೂಸ್ tin with HCl, ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದ್ರೆ ಇಟ್ ವಿಲ್ ಫಾರ್ಮ್ ಫೆರಸ್ ಕ್ಲೋರೈಡ್ ಅಂಡ್ ಏನಾಗ್ತಿದೆ, ಹೈಡ್ರೋಜನ್ ಲಿಬರೇಟ್ ಆಗ್ತಾ ಇದೆ. ಈ ಹೈಡ್ರೋಜನ್ ಈ NO2 ಗ್ರೂಪ್ ನ ಏನಾಗಿ ಕನ್ವರ್ಟ್ ಮಾಡುತ್ತೆ, NH2 group. Nodi, simple addition of hydrogen. Okay, nitro compounds can be converted into aniline or any, it may be aromatic amine or it can be aliphatic amine. Yavade adru catalytic hydrogenation or metal combination with the acid will work. Okay. Second one is ammonolysis of alkyl halide. E reaction haloalkanes chapter lo bandirutte. What is this ammonolysis? Ammonolysis is nothing but you are going to cleave the CX bond by treating with ammonia. Simple reaction. Look at it. Ammonia, I'll treat it with, what is this RX? This is nothing but alkyl halide. Nimage gottide alkyl halide chapter odidira first haloalkanes. Illi alkyl halide alli halogen electronegative irutte and alkyl group positive electrophilic center irutte, positive charge irutte. ನೈಟ್ರೋಜನ್ ಮೇಲೆ ಲೋನ್ ಪೇರ್ ಇರುತ್ತೆ. ಪ್ರೀವಿಯಸ್ ಒನ್ ಕ್ಲಾಸ್ ಅಲ್ಲಿ ನಾನು ಹೇಳಿದೀನಿ ಹೌ ಟು ಅಂಡರ್ಸ್ಟ್ಯಾಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಈ ನೈಟ್ರೋಜನ್ ಲೋನ್ ಪೇರ್ ಕ್ಯಾನ್ ಅಟ್ಯಾಕ್ ದಿಸ್ ಎಲೆಕ್ಟ್ರೋಫಿಲಿಕ್ ಸೆಂಟರ್ ಅಂಡ್ ಇದನ್ನ ಡಿಸ್ಪ್ಲೇಸ್ ಮಾಡಬಹುದು. ಸೊ ಯು ಆರ್ ಕ್ಲೀವಿಂಗ್ ದ CX ಬಾಂಡ್ ಅಂಡ್ ಯು ಆರ್ ಫಾರ್ಮಿಂಗ್ ಎ ನ್ಯೂ CN ಬಾಂಡ್ ಹಿಯರ್. That's why the reaction is called ammonolysis reaction here. Initially you will get substituted ammonium salt, but by heating this substituted ammonium salt, further we can get primary amine. Primary amine ಮತ್ತೆ excess of RX ಜೊತೆ ಟ್ರೀಟ್ ಮಾಡಿದ್ರೆ secondary amine. Secondary amine, this is secondary, this is primary. With excess of RX if I treat, I'll get tertiary amine. Further with one more molecule of RX treat ಮಾಡಿದ್ರೆ quaternary ammonium salt form ಆಗುತ್ತೆ. So this is one of the drawback we have in the reaction. ಏನದು, ಕಂಟ್ರೋಲ್ ಮಾಡೋದು ಕಷ್ಟ. Once I start reaction of ammonium with the alkyl halide, ಏನಾಗ್ತದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಕ್ವಾಟರ್ನರಿ ಫಾರ್ಮ್ ಆಗಿ ಮಿಕ್ಸ್ಚರ್ ಆಫ್ ಅಮೈನ್ಸ್ ಸಿಗುತ್ತೆ. ಮಿಕ್ಸ್ಚರ್ ಸಿಕ್ಕಿದ್ರೆ ಏನಪ್ಪಾ ತೊಂದ್ರೆ ಅಂತ ಕೇಳ್ಬೋದು. ಮಿಕ್ಸ್ಚರ್ ಸಿಕ್ಕಿದ ಕೂಡಲೇ ಏನಾಗುತ್ತೆ, ಈಗ ನನಗೆ ಒಂದು ಕಾಂಪೌಂಡ್ ಸಿಕ್ಕಿದ್ರೆ ಈಸಿ ಅದನ್ನ ಪ್ಯೂರಿಫೈ ಮಾಡಿದ್ರೆ ಆಯ್ತು. ಮಿಕ್ಸ್ಚರ್ ಬಂದ್ ಕೂಡಲೇ ಫಸ್ಟ್ ಅದನ್ನ ಸಪರೇಟ್ ಮಾಡಿ ಆಮೇಲೆ ನಾನು ಪ್ಯೂರಿಫೈ ಮಾಡ್ಬೇಕು. ಆಗ ನನ್ಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಆ ಕೆಮಿಕಲ್ ರಿಯಾಕ್ಷನ್ ಕ್ಯಾರಿ ಮಾಡಿದಾಗ ನನ್ ಏನ್ ಇಂಟೆನ್ಷನ್ ಪ್ರಿಪರೇಷನ್, ಅವಾಗ ನನಗೆ ಅದರಲ್ಲಿ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆದ್ರೆ ಅದು ನಾನು ಆ ರಿಯಾಕ್ಷನ್ ನ ಅಷ್ಟು ಈಸಿಯಾಗಿ ತಗೊಳಕ್ ಆಗಲ್ಲ. ಸೊ ದಟ್ಸ್ ಹೌ ದಿಸ್ ಇಸ್ ಒನ್ ಆಫ್ ದ ಡ್ರಾಬ್ಯಾಕ್. Ammonolysis has a disadvantage yielding mixture of amines. So what happens? So you need to take it as like a limitation. So if no other choice, you can go for it. But there is a one way I can improve primary amine. How? You can take excess of ammonia. RX you take a very less quantity and treat it with excess of ammonia. Ammonia tumba excess ತಗೋಬೇಕು, too much excess ತಗೋಬೇಕು. ಆಗ you can end up in having RNH2 and HX. ಈಗ ಈ ರಿಯಾಕ್ಷನ್ ಕಂಟಿನ್ಯೂ ಆಗೋದು ಯಾವಾಗ, ಇದು ಎಕ್ಸೆಸ್ ಇದ್ದಾಗ. ಇದನ್ನ ಕಡಿಮೆ ತಗೊಂಡ್ರೆ ಇದನ್ನ ಪ್ರೈಮರಿ ಅಮೈನ್ ಸ್ಟೆಪ್ ಗೆ ನಿಲ್ಲಿಸಬಹುದು. ಬಟ್ ವಿತ್ ಆಲ್
like precautions you have to carry out the reaction. Okay. ಈಗ ನೆಕ್ಸ್ಟ್ ಅಮನಾಲಿಸಿಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ ನಾವಿಲ್ಲಿ ಮಾಡಿದ್ವಿ. ಸೊ ಅಮನಾಲಿಸಿಸ್ ಈಗ ಪ್ರೈಮರಿ ಸಾಲ್ಟ್ ಫಾರ್ಮ್ ಅದನ್ನ ಬೇಸ್ ಜೊತೆ ಟ್ರೀಟ್ ಮಾಡಿದ್ರು ಪ್ರೈಮರಿ ಅಮೈನ್ ನಾವು ಈಸಿಯಾಗಿ ಪಡ್ಕೋಬಹುದು. ದಿಸ್ ಇಸ್ ಒನ್ ಆಫ್ ದ ಆಲ್ಟರ್ನೇಟ್ ವೇ. ಓಕೆ, ಎಕ್ಸ್ಟೆನ್ಷನ್ ಆಫ್ ಅಮನಾಲಿಸಿಸ್. ನೆಕ್ಸ್ಟ್ ವಿ ಹ್ಯಾವ್ ಎ ರಿಯಾಕ್ಟಿವಿಟಿ ಆರ್ಡರ್. ದಿಸ್ ಆರ್ ದ ರಿಪಿಟೇಷನ್ಸ್ ಫ್ರಮ್ ದ ಹ್ಯಾಲೋಆಲ್ಕೇನ್. ಈಗ ಇಲ್ಲಿ RX ತಗೊಂಡಾಗ ಯಾವ ಹ್ಯಾಲೈಡ್ ಮಸ್ಟ್ ಜಾಸ್ತಿ ರಿಯಾಕ್ಟಿವಿಟಿ ಇರುತ್ತೆ ಇದನ್ನು ಕೇಳ್ತಾರೆ ಒಂದೊಂದ್ಸತಿ. ಕಾಮನ್ ಒನ್ ಆಫ್ ದ MCQs ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೋಡ್ಬೋದು. ಯಾವುದೇ ಅಮನಾಲಿಸಿಸ್ ರಿಯಾಕ್ಷನ್ ಅಲ್ಲಿ RI, the alkyl halide that is with the iodine is more reactive compared to RBr compared to RCl. Okay, because this RI bond is easy to cleave compared to RBr because bond length is more, bond energy is less. So this is how you can understand the reactivity. Okay, coming to the third one, what you will do? Reduction of nitrile. Nitrile ನಿಮ್ಗೆಲ್ಲ ಗೊತ್ತು ಏನ್ nitrile. Nitrile is nothing but cyanide compound. ಈಗ cyanide compound ನೋಡಿ ಇಲ್ಲಿ. What I want to do? I want to convert into amine. This N should be converted into NH2, right? Look at the reaction. It's pretty simple. ಏನು extra knowledge ಬೇಕಾಗಲ್ಲ. Cyanide you have, that is nothing but nitrile, should be converted into CH2NH2. ಅಷ್ಟೇ ಮಾಡೋದು. So CH2NH2 ಆಗ್ಬೇಕಂದ್ರೆ ಮತ್ತೆ you are doing what? Addition of hydrogen. That's why we go for catalytic hydrogenation, guys. Simple. Okay, you want to add hydrogen, simply add hydrogen with the help of a catalyst, that is nickel. You can get nitrile get converted into primary amine. Okay, yes. So these methods we will use only for the primary amines. Okay, now next one is amide. What is amide? Amide has a functional group RCONH2 you can find. Okay, so look at it. This is the amide functional group. I want to convert into what? Amine. Just look at the part what I'm circling. CO group is converted into CH2. Again, what did you do? You remove oxygen, isn't it? And add what? Hydrogen. Again, it is what? Hydrogenation. But hydrogenation in terms of reduction. For the amide functional group, I need to reduce it with a strong reducing agent. This is a strong reducing agent, that is called lithium aluminum hydride. Okay, only use amide to amine. Again, the method is applicable for the preparation of primary amine. Okay, coming to the next method, we have a named reaction called Gabriel thalamide synthesis. Tumba important. Named reactions organic chemistry nalli prati reaction important. ಏನಿದು Gabriel thalamide synthesis? You are going to prepare only primary amine. This is most important point. I can't prepare anything else. Only primary amine can be prepared. That too aliphatic primary amine. So this is the thalamide I am having. You understood in carboxylic acids how to prepare this thalamide. Take phthalic acid, react with ammonia, you get thalamide, then heat it, you will get thalamide. Okay, you can refer back to carboxylic acid chapter. Illi thalamide is treated with base. So this proton is acidic. So this proton is taken away by the base here. So this OH minus takes the proton, forms like nucleophile N minus and K plus here. Then we go for RX. Again, I'm using the alkyl halide. This is the nucleophile. This nucleophile will attack this electrophilic center and displace X, K with combine with X to form KX. So you will get here alkyl substituted thalamide, then carry out a hydrolysis. So you will get a primary amine as the product. So you can see here primary amine. Understand the logic. This thalamide is fixed. This RX we can vary. Based on what RX you take, that R comes in your primary amine. RX gets converted into RNH2. Now, as I told, the common question is only aliphatic primary amines. Aromatic primary amines idrinda now prepare madakagalla. That's a common question. Gabriel thalamide synthesis exclusively used for primary amines only. They ask why. Okay, because we can see here what happens in this case. We are cleaving the bond in thalamide, right? So only possibility that when you carry out the hydrolysis, that's what they told. When you carry out the hydrolysis, you could be able to get only primary amine. There is no possibility of secondary amine. Okay, and aromatic primary amine cannot be prepared. This is also very important point. ಇಲ್ಲಿ MCQ ಬಂದೇ ಬರುತ್ತೆ. ಯಾಕಾಗಲ್ಲ?
ಯಾಕೆಂತಂದ್ರೆ you can see here aromatic haloarenes chapter ಅಲ್ಲಿ ಓದಿದ್ದೀರಾ. This cleavage of CX bond in ಈಗ X ನ ಇಲ್ಲಿ ಹಾಕಿದ್ರೆ this is nothing but haloarene, right? Haloarene, you know this bond is difficult to cleave, right? Why? Due to resonance, difficult to cleave because your lone pair on the halogen is in resonance. That brings about partial double bond. This story you have learnt in haloarenes, partial double bond irodrinda this is difficult to cleave. Aga this N minus when it attacks this bond won't be cleaved easily. So what happens? There is no reaction. You have to say haloarenes are less reactive towards. See here the entire explanation is there. Haloarenes are less reactive towards nucleophilic substitution because the reaction is this is nucleophile attacking this, so the reaction is nucleophilic substitution. And we know haloarenes are least reactive towards nucleophilic substitution. Okay. Coming to next one, Hoffman bromamide synthesis ಅಂತ ಹೇಳ್ತೀವಿ. This is also very important. Named reaction ಮತ್ತೆ ಹೇಳ್ತಾ ಇದ್ದೀನಿ, ಎಲ್ಲಾ named reactions ಇಂದಾನೆ ಜಾಸ್ತಿ questions ಕಾಂಪಿಟೇಟಿವ್ ಎಕ್ಸಾಮ್ ಗೆ ಬರುವಂತದ್ದು. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿ ಚಾಪ್ಟರ್ ಅಲ್ಲಿ ಏನೇನ್ ನೇಮ್ಡ್ ರಿಯಾಕ್ಷನ್ ಇದೆ, ಯಾವುದು ಏನಾಗ್ತಿದೆ, ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರ್ಬೇಕು. ಆಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುವಂತ ನಿಮ್ಗೆ ಒಂದು 10 ರಿಂದ 12 ಕ್ವೆಶ್ಚನ್ ಏನ್ ನೀಟ್ ಅಲ್ಲಿ ಬರುತ್ತೆ, ಅದ್ರಲ್ಲಿ ಒಂದು 5 ರಿಂದ 6 ಕ್ವೆಶ್ಚನ್ ನೇಮ್ಡ್ ರಿಯಾಕ್ಷನ್ ಸುತ್ತಾನೆ ಇರುತ್ತೆ. ಸೊ ನೀವು ಅದನ್ನ ಈಸಿಯಾಗಿ ಮಾಡ್ಬೋದು. ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ನೇಮ್ಡ್ ರಿಯಾಕ್ಷನ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ. ಈಗ ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ಅಂತಿದ್ದಾರೆ. ಏನಿದ್ರದ್ದು ಲಾಜಿಕ್? ಇದಕ್ಕೆ ಒಂದೇ ಒಂದು ಕೀ ಪಾಯಿಂಟ್ ಏನದು, ಐ ಹ್ಯಾವ್ ಎ ಅಮೈಡ್. ಇಲ್ಲಿ ನೋಡಿ ಅಮೈಡ್ ತಗೊಂಡಿದ್ದೀನಿ, ಏನು ಬ್ರೋಮಮೈಡ್ ಸಿಂಥೆಸಿಸ್ ಅಂತ ಹೇಳ್ತೀವಿ. ಸೊ ಬ್ರೋಮಿನ್ ಮತ್ತೆ ಆಲ್ಕಲಿ ಮಸ್ಟ್ ಇಲ್ಲಿ. ಆಮೇಲೆ ಇಫ್ ಯು ಹೀಟ್ ಯು ಆರ್ ಗೋಯಿಂಗ್ ಟು ಗೆಟ್ ಏನು ನೋಡಿ, RNH2 ಬಂತು. ಲುಕ್ ಎಟ್ ದ ಪ್ರಾಡಕ್ಟ್. CO ಗ್ರೂಪ್ ರಿಮೂವ್ ಮಾಡಿ ಜಸ್ಟ್ R and NH2 is clubbed. ದಟ್ ಮೀನ್ಸ್ ನೀವು ಒಂದು ಅಮೈಡ್ ತಗೊಂಡ್ರೆ ಅಮೈಡ್ ಇಂದ ಅಮೈನಿಗೆ ಕನ್ವರ್ಟ್ ಆಗ್ತಾ ಒಂದು ಕಾರ್ಬನ್ ಕಡಿಮೆ ಆಗುತ್ತೆ. ಸೊ ಯು ಎಂಡ್ ಅಪ್ ಇನ್ ಅಮೈನ್ ಹ್ಯಾವಿಂಗ್ 1 ಕಾರ್ಬನ್ ಲೆಸ್. ಅರ್ಥ ಮಾಡ್ಕೋತಾ ಇದ್ದೀರಾ ಅಂತ ಇಲ್ಲಿ ಪ್ರೈಮರಿ ಅಮೈನ್ 1 ಕಾರ್ಬನ್ ಕಡಿಮೆ ಆಗುತ್ತೆ. ಆಗ ಇಲ್ಲಿ ಕ್ವಶನ್ ಏನ್ ಕೇಳ್ತಾರೆ ಇದರಿಂದ ಅಂತಂದ್ರೆ, ಈಗ ನಿಮ್ ಫಾರ್ ಎಕ್ಸಾಂಪಲ್ ಇಲ್ಲಿ CH3NH2 ಬೇಕು ಅಂತ ಕೇಳ್ತಾರೆ, ಮೆಥೆನಮೈನ್. ಕ್ಯಾನ್ ಯು ಸಜೆಸ್ಟ್ ದ ಅಮೈಡ್ that gives you methenamine ಅಂತ ಕೇಳ್ತಾರೆ. ಇದು ಬರಬೇಕು ಓವರ್ ದ ಆರೋ ಮಾರ್ಕ್ they will give the reagent Br2 with NaOH. ಆಗ you have to understand which amide has to be taken here. ಏನ್ ತಗೋಬೇಕು? ನಾನು ಹೇಳಿದ್ದೀನಿ 1 ಕಾರ್ಬನ್ ಕಡಿಮೆ ಆಗುತ್ತೆ ಅಂದ್ರೆ ಇಲ್ಲಿ ಅಮೈಡ್ should have 2 carbons. So CH3 CO NH2 easy. ಈ CO ತೆಗೆದ್ರೆ you will get this. So this is the logic of working Hoffman bromamide degradation. Okay. ಈಗ ಒಂದೆರಡು sample MCQs I have for you here. You can see you want to convert NO2 group into with the help of hydrogen and palladium. As I told, NO2 group you are passing hydrogen. What could be the compound way? Straight questions irutte, ಏನು twist iralla. Yellow out of 50 questions you can find 4-5 questions difficult. Rest all will come from NCERT, simple questions only. So you can see NO2 group is reduced catalytic hydrogenation. What can I get? I am reducing means I am removing oxygen and I am adding hydrogen. So you can easily understand here the product formed is what? So ಇಲ್ಲಿ NH2 ಆಗಿದೆ ಬಟ್ ಬೆನ್ಸಿನ್ ರಿಂಗ್ ಮಿಸ್ ಆಗಿದೆ. ಅಬ್ಸರ್ವ್ ಮಾಡ್ಬೇಕು, ಈ ತರ some simple mistakes ಮಾಡ್ತೀರಾ. ಇಲ್ಲಿ ಏನು ಚೇಂಜಸ್ ಆಗಲ್ಲ, only this O2 will be converted into H2. So nitrobenzene get converted into aniline. So this is the first method of synthesis. Okay. Let us take one more. Nitrobenzene on reduction with the tin in HCl gives you compound A, which with the acetyl chloride forms B. Which of the following is B and the Kedgar? So first you are taking nitrobenzene, right? Let us just look into the options here. Any the options? These are the options. So you have nitrobenzene. You pass it like treated with the tin in HCl, reducing agent. Artha madkoli. So NO2 group gets converted into NH2 group. Amele, you are going to treat this one with acetyl chloride, CH3COCl. Next chemical reaction alli barutte. So this NH2 group idakke attack madidre this will be replaced, minus HCl will come out. So you have C6H5 NHCO, right? CH3. So you can see here what is the product?
C6H5 NHCOCH3. So this is your answer. Logically you are writing reaction reduction acylation. So you will get this compound. Okay. Now next one, Gabriel thalamide synthesis used for the preparation of Gabriel thalamide synthesis used for the preparation of primary amine, secondary amine, tertiary amine or quaternary amine. Gabriel thalamide is used only for primary amine. Simple questions they will ask sometimes, okay? Or they may give you some structures here. Primary amine, secondary amine structures ಕೊಡಬಹುದು ಅಥವಾ names ಕೊಡಬಹುದು. ಅದಕ್ಕೆ ನಾನು ಹೇಳಿದ್ದು nomenclature important. ಈಗ ನಾನು ಇಲ್ಲಿ primary amine ಹೇಳೋ ಬದಲಿಗೆ methenamine ಅಂತ ಹೇಳ್ಬೋದು. Secondary amine ಬದಲಿಗೆ dimethyl amine ಅಂತ ಹೇಳ್ಬೋದು. So ಆಗ್ಲೂ you should be able to identify which is primary, secondary and tertiary. Okay? Yes. Now we will look into the chemical properties. Illu tumba important questions barutte chemical property inda. Yavadadu? Ella simple. Adralli 2 ರಿಂದ 3 chemical properties tumba important agutte. One chemical reactions alli navu in case if I take amine anta bandaga ammonia nimgellarigu gottu. Ammonia you all called it as base because it has a lone pair of electron. It can donate the lone pair. So we called it as Lewis base. As your amines are derivatives of ammonia, so they also exhibit that nature. That is, they also behave as Lewis bases. Okay. So here, the primary amine, if I take to understand in basic nature, I have to treat with HX stands for what? Acid. Ammonia has NH2 has a lone pair. So this behaves as a base. So you are going to form salt. You all know acid react with the base to form a salt here, right? So this is how I can understand. Lone pair is donated to the proton, forms the salt, right? Similarly, aromatic amine, primary amine, if I take, that also form corresponding salt. So this is how I can understand. Amines react with acid to form salt, indicates that amines are basic in nature. Okay. Now we want to understand the basic nature of amines here. Okay. So this slide I'll bit skip, not required. Amines have unshared pair of electrons, so they donate. Even if I treat amine with water, look at the beauty. Okay. Amine, if I treat it with water, still this nitrogen lone pair will accept what? Hydrogen from water and form RNH3 plus and OH minus. This indicates that still amine is base, have water is acid here. Okay, with amine, water behaves as acid. So how to understand basic nature? Nimgella gottu. Kb value, that is base dissociation constant, right? Yes. So, or we can go for pKb value. This denotation is wrong. So you have to use small p, kb here, pKb. That is negative logarithm of kb. What idea you need? If the value of kb is smaller, the value of pKb will be larger, right? Larger the value of kb, smaller the value of pKb. Directly understand it as kb is directly proportional to strength of base. Okay, higher the value of kb, stronger the base. So pKb value is inversely proportional to strength of base. Okay, small value of pKb indicates it is stronger base. So provided with I have pKb value something around 3.5, another has pKb value 10. That means smaller the value, stronger the base. You need to understand. Okay. So that's how Kb and pKb values will help you to decide the strength of base. Now what is this? How do I understand now? Two tasks. I am comparing alkanamine with ammonia and I am comparing aryl amines with ammonia. Okay. Now what is basic nature? Ability to donate the lone pair of electron, or it is going to accept the proton from the acid. So that depends on two factors here. Now you look at it. I am taking lone pair, donated to the proton. It forms its ion here, conjugate acid. This is base, forms a conjugate acid. Okay. Now this is alkyl amine. This is ammonia. Look at it. This is NH3. This is alkanamine. This also forms a positive charge on it, right? So these are conjugate acids. So these are bases here. Now nitrogen carries a positive charge. If this conjugate acid is stable, then base is stronger. Base is stronger.
ಯಾಕೆಂತ ಹೇಳಿದ್ರೆ ಲೋನ್ ಪೇರ್ ನ ಡೊನೇಟ್ ಮಾಡಿ ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ ಆದ್ರೆ ಏನಾಗುತ್ತೆ, ಅದು ಡೊನೇಟ್ ಮಾಡಕ್ ಇಷ್ಟಪಡುತ್ತೆ ಅಂತ ಅರ್ಥ. ಈಗ ಇದನ್ನ ಡೊನೇಟ್ ಮಾಡಿದ್ಮೇಲೆ ಇದು ಸ್ಟೇಬಲ್ ಇಲ್ಲ ಅಂದ್ರೆ ಅದು ಡೊನೇಟ್ ಮಾಡಕ್ ಇಷ್ಟಪಡಲ್ಲ. ಯಾಕಂದ್ರೆ ಆಲ್ವೇಸ್ ನಿಮ್ಗೆ ನೇಚರ್ ರೂಲ್ ಗೊತ್ತಿದೆ, ಏನದು ಸ್ಟೆಬಿಲಿಟಿ ಕಡೆಗೆ ಹೋಗುತ್ತೆ ಯಾವಾಗ್ಲೂ ರಿಯಾಕ್ಷನ್ಸ್. ಇಲ್ಲಿ ಈಗ ಇದೆರಡರ ಮಧ್ಯೆ ಏನ್ ಡಿಫ್ರೆನ್ಸ್, ಇಲ್ಲ ಆಲ್ಕೈಲ್ ಗ್ರೂಪ್ ಇದೆ, ಇಲ್ಲಿ ಹೈಡ್ರೋಜನ್ಸ್ ಮಾತ್ರ ಇರೋದು. ನಿಮ್ಗೆ ಈಗ ನೈಟ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದ್ದಾಗ ಈ ಆಲ್ಕೈಲ್ ಗ್ರೂಪ್ ಏನ್ ಮಾಡುತ್ತೆ, ಇದಕ್ಕೆ ಡೊನೇಟ್ ಮಾಡುತ್ತೆ. ದಿಸ್ ಇಫೆಕ್ಟ್ ಇಸ್ ಕಾಲ್ಡ್ ಪ್ಲಸ್ ಐ ಇಫೆಕ್ಟ್. ಸೊ ದಿಸ್ ಪ್ಲಸ್ ಐ ಇಫೆಕ್ಟ್ ವಿಲ್ ಸ್ಟೆಬಿಲೈಸ್ ದಿಟ್ಸ್ ನೈಟ್ರೋಜನ್. ಲೋನ್ ಪೇರ್ ಇಲ್ಲಿ ನೈಟ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರೋದನ್ನ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಇಂಡಕ್ಟಿವ್ ಇಫೆಕ್ಟ್ ಅಂದ್ರೆ ಏನು, ಇಲೆಕ್ಟ್ರಾನ್ ಡೊನೇಟಿಂಗ್ ಇಫೆಕ್ಟ್. ಕಡಿಮೆ ಮಾಡೋದ್ರಿಂದ ಇದನ್ನ ಸ್ಟೇಬಲ್ ಮಾಡುತ್ತೆ. ಅರ್ಥ ಆಯ್ತಾ, ಇದು ಸ್ಟೇಬಲ್ ಆಗುತ್ತೆ. ಸೊ ಹಾಗಾಗಿ ಎಲ್ಲಾ ಆಲ್ಕೆನಮೈನ್ಸ್ ಆರ್ ಮೋರ್ ಸ್ಟೇಬಲ್ ದನ್ ವಾಟ್. So here I can say alkanamines are more stable than ammonia. First comment I am writing on this, RNH2, all or RNH2 or any alkyl amine need not be primary, secondary, tertiary. All alkyl amines are stronger base than ammonia due to plus I effect. Okay, one comment, remember. Next I need to compare the primary, secondary, tertiary. Again, in gaseous state ante itkolli. So you have here R3N, here you have R2NH, RNH2. Okay. Now here in this case, the donation capacity is more compared to this is tertiary, this is secondary, this is primary. ಯಾಕೆಂತಂದ್ರೆ ಈ ಕೇಸಲ್ಲಿ 3 alkyl groups ಇಲ್ಲಿರೋ electron density ನ ಜಾಸ್ತಿ ಮಾಡ್ತಿದೆ. Understand this way, R, R, R. So all these alkyl groups are donating electron towards whom? Nitrogen. So its electron density increases. So its ability to donate lone pair increases. So tertiary becomes more stronger base than secondary and primary. This is only in gaseous state. Gaseous state. Very important. Okay. But in case of aqueous solution, this order is not going to work. Because in aqueous solution, when you put it into water, water molecule will surround this and they exert hydrogen bonding. So that is called solvation effect. So according to the solvation effect, primary amine is more stable than secondary than tertiary. Okay. Now I'm concluding. So in the gas phase, if it is purely gas phase, tertiary, secondary, primary, then comes ammonia. If it is aqueous phase, okay, aqueous phase, according to inductive plus I effect, you have tertiary, secondary, primary. But according to solvation effect andre primary amine surrounded by more water molecules. Primary, secondary, tertiary. So this is the order of basic nature. ಈಗ ಏನಾಗಿದೆ, ನೀವು ಇದನ್ನ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಬಹುದು. ಏನಾಗ್ತದೆ aqueous phase ಅಲ್ಲಿ ಅಂತಂದ್ರೆ, ಈಗ ನಾನು ಪ್ರೈಮರಿ ಯಾಕೆ ಜಾಸ್ತಿ ಅಂತಂದ್ರೆ ಇಲ್ಲಿ RNH2 ಇದೆ ಅಲ್ವಾ, NH2. ಸೊ ಈ ಎರಡು ಹೈಡ್ರೋಜನ್ ಏನಾಗ್ತಿದೆ, ವಾಟರ್ಗೆ ಹೈಡ್ರೋಜನ್ ಬಾಂಡ್ ಆಗ್ತಿದೆ OH2 ಜೊತೆ. ಸೊ ಹಾಗಾಗಿ ಏನಾಗ್ತಿದೆ, ಇಲ್ಲಿ ಸ್ಟೆಬಿಲಿಟಿ ಬರುತ್ತೆ. ಇವನ್ ಇದು NH ಆಗಿ ಪಾಸಿಟಿವ್ ಚಾರ್ಜ್ ಬಂದ್ರೆ ಇಲ್ಲೊಂದು ವಾಟರ್ ಮಾಲಿಕ್ಯೂಲ್ ಇದನ್ನ ಸ್ಟೇಬಲ್ ಮಾಡುತ್ತೆ ಹೈಡ್ರೋಜನ್ ಬಾಂಡಿಂಗ್ ಮುಖಾಂತರ. ಅದನ್ನ ನಾವು ಸಾಲ್ವೇಷನ್ ಇಫೆಕ್ಟ್ ಅಂತ ಕರಿತೀವಿ. ಈಗ ಪ್ಲಸ್ ಐ ಇಫೆಕ್ಟ್ ಪ್ರಕಾರ ಟರ್ಷರಿ, ಸೆಕೆಂಡರಿ, ಪ್ರೈಮರಿ ಬರುತ್ತೆ. ಆದ್ರೆ ಸಾಲ್ವೇಷನ್ ಇಫೆಕ್ಟ್ ಪ್ರಕಾರ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಬರ್ತಾ ಇದೆ. ನೋಡಿ ಇಲ್ಲಿ ಟರ್ಷರಿ ಮತ್ತೆ ಪ್ರೈಮರಿ ಎರಡು ಜಗಳಾಡ್ತಾ ಇದಾವೆ. ನಿಮ್ಗೆಲ್ಲ ಕನ್ನಡದಲ್ಲಿ ಒಂದು ಗಾದೆ ಗೊತ್ತು, ಇಬ್ರು ಜಗಳ ಮೂರನೇವನಿಗೆ ಆದಾಯ ಅಂತ. ಇವನ್ನ ಇದನ್ನ ಕರೆಕ್ಟ್ ಆಗಿ ಇಲ್ಲಿ ನೋಡ್ಬೋದು. ಯಾರು ಜಗಳ ಆಡ್ತಿದ್ದಾರೆ, ಟರ್ಷರಿ ಇಲ್ಲಿ ನಾನ್ ಹೈಯೆಸ್ಟ್ ಅಂತಿದೆ, ಪ್ರೈಮರಿ ನಾನ್ ಹೈಯೆಸ್ಟ್ ಅಂತಿದೆ. ಎಕ್ಸಾಕ್ಟ್ ಆಪೋಸಿಟ್ ಇಲ್ಲಿ ನೋಡ್ಬೋದು. ಸೊ ಟರ್ಷರಿ ಪ್ರೈಮರಿ ಮಧ್ಯೆ ಜಗಳದಲ್ಲಿ ಯಾರಿಗೆ ಲಾಭ ಆಗ್ತಾ ಇದೆ ಅಂದ್ರೆ ಸೆಕೆಂಡ್ರಿಗೆ ಲಾಭ ಆಗ್ತಿದೆ. ಸೊ ಹಾಗಾಗಿ ಬೇಸಿಕ್ ನೇಚರ್ ಏನಾಗ್ತಿದೆ ಇಲ್ಲಿ, ಬೇಸಿಕ್ ನೇಚರ್ ಆಕ್ವೇಸ್ ಮೀಡಿಯಂ ಅಲ್ಲಿ ಹೇಳ್ತಾ ಇದೀನಿ. ಗ್ಯಾಸ್ ಫೇಸ್ ಅಲ್ಲಿ ಇದು ಫಿಕ್ಸ್, ಏನು ಚೇಂಜ್ ಆಗಲ್ಲ, ಯಾಕಂದ್ರೆ ಬೇರೆ ಯಾವ್ದು ಫ್ಯಾಕ್ಟರ್ ಬರಲ್ಲ. ಬಟ್ ಆಕ್ವೇಸ್ ಫೇಸ್ ಅಲ್ಲಿ ತಗೊಂಡಾಗ ಏನಾಗ್ತಿದೆ, ಸಾಲ್ವೇಷನ್ ಇಂದಾಗಿ ನಮಗೆ ಇಲ್ಲಿ ಇದೆರಡು ಅಪೋಸಿಟ್ ಆಕ್ಟ್ ಆಗ್ತಿರೋದ್ರಿಂದ ಸೆಕೆಂಡ್ರಿ ಯಾವಾಗ್ಲೂ ಹೈಯೆಸ್ಟ್ ಇರುತ್ತೆ. ಸೆಕೆಂಡ್ರಿ ಹೈಯೆಸ್ಟ್. ಅದಾದ್ಮೇಲೆ ಪ್ರೈಮರಿ ಬರ್ಬೋದು, ದೆನ್ ಟರ್ಷರಿ ಬರ್ಬೋದು, ಅಥವಾ ಸೆಕೆಂಡ್ರಿ ದೆನ್ ಟರ್ಷರಿ ದೆನ್ ಪ್ರೈಮರಿ ಬರ್ಬೋದು. ಇದು ಯಾವಾಗ, ಈ ಆರ್ಡರ್ ಬಂದ್ಬಿಟ್ಟು ವೆನ್ ಮೀಥೈಲ್ ಗ್ರೂಪ್ ಇದ್ದಾಗ, ಈ ಆರ್ಡರ್ ಬಂದು ಬೇರೆ ಯಾವುದೇ ಆಲ್ಕೈಲ್ ಗ್ರೂಪ್ ಇದ್ದಾಗ ಬರುತ್ತೆ. ಸೊ ಇದನ್ನ ನೀವು ನೆನ್ಪಿಟ್ಬೇಕು. ಸಿಂಪಲ್ ಗ್ರೂಪ್ ಇದ್ದಾಗ 2 1 3, ಹೆವಿಯರ್ ಆಲ್ಕೈಲ್ ಗ್ರೂಪ್ ಇದ್ದಾಗ 2 3 1.
ಸೊ ಇದು ಗೊತ್ತಿದ್ರೆ ದರ್ ಆರ್ ನಂಬರ್ ಆಫ್ MCQs ಬೇಸ್ಡ್ ಆನ್ ಬೇಸಿಕ್ ನೇಚರ್ ನೀವು ಅದನ್ನ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಲುಕ್ ಅಟ್ ಇಟ್. ಸೊ ಆರ್ಡರ್ ಆಫ್ ಬೇಸಿಸಿಟಿ ಇನ್ ಅಕ್ವೇಸ್ ಮೀಡಿಯಂ, ನೀವೆಲ್ಲಿ ಈಥೈಲ್ ಇದೆ, ಸೊ NH ಸೆಕೆಂಡರಿ, N ಟರ್ಷರಿ, NH2 ಪ್ರೈಮರಿ. ಮೀಥೈಲ್ ಬಂದಾಗ ಇದು ಮೀಥೈಲ್ ಇದೆ, ಸೆಕೆಂಡರಿ, ಪ್ರೈಮರಿ, ಟರ್ಷರಿ. ಅಮೋನಿಯಾ ಲೀಸ್ಟ್. ಓಕೆ, ಇದನ್ನ ನೀವು ತಲೆಯಲ್ಲಿ ಫಿಕ್ಸ್ ರಿಜಿಸ್ಟರ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅರೈಲ್ ಅಮೈನ್. ಅರೈಲ್ ಅಮೈನ್ ಅಂದ್ರೆ ಏನು? ಅನಿಲಿನ್. ಅನಿಲಿನ್ ಅಲ್ಲಿ ಏನಾಗ್ತಿದೆ? ಅನಿಲಿನ್ ಲೋನ್ ಪೇರ್ಸ್ ಬೆನ್ಝೀನ್ ರಿಂಗಿಗೆ ರೆಸೊನೇಟ್ ಆಗ್ತಿದೆ. ರೆಸೊನೆನ್ಸ್ ಇಫೆಕ್ಟ್ ಎಲ್ಲಾರು ಓದಿದ್ದೀರಾ. ಲೋನ್ ಪೇರ್ ಆನ್ ದ ನೈಟ್ರೋಜನ್ ಇಸ್ ಡಿಲೋಕಲೈಸ್ಡ್ ಇನ್ ಟು ಬೆನ್ಝೀನ್ ರಿಂಗ್. ಆಗೇನಾಗುತ್ತೆ? ಈ ಲೋನ್ ಪೇರ್ ಕೊಡಕ್ಕೆ ಅವೈಲೇಬಲ್ ಕಡಿಮೆ ಇರುತ್ತೆ. ಈಗ ನಾನು ಬೆನ್ಝೀನ್ ರಿಂಗ್ ತಗೊಂಡು ದಟ್ ಇಸ್ ಅನಿಲಿನ್ ಇಲ್ಲಿ ಬರ್ದ್ರೆ ಈ ಲೋನ್ ಪೇರು ಅಮೋನಿಯಾ ಮೇಲಿರುವ ಲೋನ್ ಪೇರು, ಅಮೋನಿಯಾಗೆ ಏನು ಯಾರು ರೆಸೊನೇಟ್ ಮಾಡೋರಿಲ್ಲ. ಈ ಲೋನ್ ಪೇರ್ ರೆಡಿಲಿ ಅವೈಲೇಬಲ್. ಬಟ್ ಬೆನ್ಝೀನ್ ರಿಂಗ್ ಅಲ್ಲಿ ಇವು ಇಲ್ಲಿ ಡಿಲೋಕಲೈಸ್ ಆಗೋದ್ರಿಂದ ಬೆನ್ಝೀನ್ ರಿಂಗಿಗೆ ಇದು ಸ್ವಲ್ಪ ಕಡಿಮೆ ಅವೈಲೇಬಲ್. ನಾನು ಆರೋ ಮಾರ್ಕ್ ಸ್ವಲ್ಪ ಶಾರ್ಟ್ ಅಂಡ್ ಲಾಂಗ್ ಮಾಡ್ತಾ ಇದ್ದೀನಿ. ಇದು ರೆಡಿಲಿ ಅವೈಲೇಬಲ್, ದಿಸ್ ಇಸ್ ಲೆಸ್ ಅವೈಲೇಬಲ್. ಸೊ ಹೂ ಇಸ್ ಮೋರ್ ಬೇಸಿಕ್? Ammonia is more basic than aniline. That means we are concluding here. What is that conclusion we are drawing? Right? The conclusion we are drawing. So all alkyl amine comes highest, then comes ammonia, then comes aryl amines. So ಇದು general order. Alkyl amines ಅಲ್ಲಿ maybe secondary, primary, tertiary. For ಯಾವುದು? methyl group ಇದ್ರೆ ಸೆಕೆಂಡರಿ, ಟರ್ಷರಿ, ಪ್ರೈಮರಿ. ಯಾವಾಗ? ಈಥೈಲ್ ಗ್ರೂಪ್ ಇದ್ದಾಗ. ಆಮೇಲೆ ಅಮೋನಿಯಾ ಸೇಮ್ ಇರುತ್ತೆ. ಅರೈಲ್ ಅಮೈನ್ಸ್ ಅಲ್ಲಿ ಈಗ ವೇರಿ ಆಗುತ್ತೆ. ಈಗ ಏನಾಗುತ್ತೆ? ಈ ಅರೈಲ್ ಅಮೈನ್ಸ್ ಅಲ್ಲಿ ನಾನು ಸಿಂಪಲ್ ಅನಿಲಿನ್ ತಗೊಂಡ್ರೆ ಒಂದು ನಾರ್ಮಲ್ ಅನಿಲಿನ್, ಅಥವಾ ಯಾವುದೋ ಇಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದೆ ಅಂತ ಇಟ್ಕೊಳ್ಳಿ. ಸೊ ಯು ಕ್ಯಾನ್ ಸಿ ಹಿಯರ್ ಇನ್ ಕೇಸ್ ಆಫ್ ಇಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್, ನೀವು ಎಲ್ಲಾ ಚಾಪ್ಟರ್ಸ್ ಅಲ್ಲೂ ಓದ್ಕೊಂಡ್ ಬಂದಿದ್ದೀರಾ. ಮೆಥಾಕ್ಸಿ ಗ್ರೂಪ್ ರಿಲೀಸಿಂಗ್, ಮೀಥೈಲ್ ಗ್ರೂಪ್ ರಿಲೀಸಿಂಗ್. ಆಗೇನಾಗುತ್ತೆ? ಈ ಬೇಸಿಕ್ ನೇಚರ್ ಇಸ್ ಎಲೆಕ್ಟ್ರಾನ್ ಡೊನೇಷನ್ ಕೆಪಾಸಿಟಿ. ಯಾರೋ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ಸ್ ಇದೆ ಅಂದ್ರೆ ಏನಾಗುತ್ತೆ? ಇಲ್ಲಿ ಫಾರ್ ಎಕ್ಸಾಂಪಲ್ ಮೆಥಾಕ್ಸಿ ಇದ್ರೆ ಇದನ್ನು ಹೆಲ್ಪ್ ಮಾಡುತ್ತೆ ಎಲೆಕ್ಟ್ರಾನ್ ಡೊನೇಟ್ ಮಾಡಕ್ಕೆ. ಸೊ ಬೇಸಿಕ್ ನೇಚರ್ ಜಾಸ್ತಿ ಆಗುತ್ತೆ. ಬಟ್ ಇಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ರೆ ಏನಾಗುತ್ತೆ? ಈಗ ಇಲ್ಲಿ NO2 ಗ್ರೂಪ್ ಇದ್ರೆ ಅದು ಅದ್ರ ಕಡೆಗೆ ಇಲೆಕ್ಟ್ರಾನ್ ನ ತಗೋತಾ ಇದೆ. ಆಗ ಡೊನೇಷನ್ ಎಬಿಲಿಟಿ ಏನಾಗುತ್ತೆ? ಕಡಿಮೆ ಆಗುತ್ತೆ. So any electron withdrawing group will decrease the basic nature. So just by looking at the groups, new basic nature na aramagi comment ಮಾಡಿ. Okay. So few of the questions are here. See, he ಕೇಳ್ತಾರೆ arrange the following in the increasing order of basic strength ಅಂತ. ಏನ್ ಮಾಡ್ಬೇಕು? ಫಸ್ಟ್ ನಾನು ಸೆಗ್ರಿಗೇಟ್ ಮಾಡ್ಕೋಬೇಕು. ಇದು ಆಲ್ಕೈಲ್, ಇದೇನು ಅನಿಲಿನ್, ಕರೆಕ್ಟ್. ಇದು ಅಮೋನಿಯಾ, ಇದು ನೋಡಿ ಇಲ್ಲಿ ಅರಾಲ್ಕೈಲ್. ಇದ್ರ ಸ್ಟ್ರಕ್ಚರ್ ಹೀಗಿರುತ್ತೆ, CH2NH2. ಬೆನ್ಝಿನ್ ರಿಂಗಿಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿಲ್ಲ. ಇದು ಬಂದ್ಬಿಟ್ಟು ಆಲಿಫ್ಯಾಟಿಕ್, ಇದು ಸೆಕೆಂಡರಿ, ಇದು ಬಂದ್ಬಿಟ್ಟು ಪ್ರೈಮರಿ, ಇದು ಅನಿಲಿನ್, ಇದು ಅರೈಲ್ ಅಮೈನ್, ಅಮೋನಿಯಾ. ಈಗ ನಾನು ನಂಬರ್ ಕೊಡ್ತೀನಿ. ಏನ್ ಮಾಡ್ಬೇಕು ನಾನಿಲ್ಲಿ? 3, 4, 5. ನನಗೆ ಗೊತ್ತು ಆರೋಮ್ಯಾಟಿಕ್ ಅಮೈನ್ ಇಸ್ ಅರೈಲ್ ಅಮೈನ್, ಅನಿಲಿನ್ ಇಸ್ ಲೀಸ್ಟ್ ಬೇಸಿಕ್. ಸೊ 2 ವಿಲ್ ಬಿ ಲೀಸ್ಟ್. ಆಫ್ಟರ್ ದಟ್ ಯಾವ್ದು ಬರುತ್ತೆ? ಈಗ ನಂಗೆ ಇಲ್ಲಿ ಅಮೋನಿಯಾ ಇದೆ, ಇದು ಪ್ರೈಮರಿ ಅಮೈನ್ ತರಾನೇ, ಪ್ರೈಮರಿನೇ, ಇದು ಪ್ರೈಮರಿ ಅಮೈನ್ ಬರುತ್ತೆ ಇಲ್ಲಿ. ಬಿಕಾಸ್ ಡೈರೆಕ್ಟ್ ಆಗಿ ಲಿಂಕ್ ಆಗಿಲ್ಲ ಬೆನ್ಝಿನ್ ರಿಂಗಿಗೆ, ಹಾಗಾಗಿ ಇದು ಜಾಸ್ತಿ ಇರುತ್ತೆ. ದೆನ್ ಕಮ್ಸ್ ಹೂ? ಅಮೋನಿಯಾ ಬಂದ್ಬಿಡುತ್ತೆ. ದೆನ್ ಇಲ್ಲಿ ಪ್ರೈಮರಿ ಇದೆ, ಇದು ನಾರ್ಮಲ್ ಪ್ರೈಮರಿ ಇದೆ, ಆರೋಮ್ಯಾಟಿಕ್ ಇದೆ. ಸೊ ಇಲ್ಲಿ 4 ಬರುತ್ತೆ. ದೆನ್ ಬಂದ್ಬಿಟ್ಟು 1 ಬರುತ್ತೆ. ಸೆಕೆಂಡರಿ ವಿಲ್ ಬಿ ಹೈಯೆಸ್ಟ್. ಡಿವೈಡ್ ಮಾಡ್ಕೊಳ್ಳಿ. ಅರೈಲ್, ಆಲ್ಕೈಲ್, ಅಮೋನಿಯಾ. ಆಲ್ಕೈಲ್ ಇಸ್ ಹೈಯೆಸ್ಟ್, ಅಮೋನಿಯಾ, ದೆನ್ ಅರೈಲ್. In aryl you need to be careful whether NH2 anilin ಅಥವಾ aralkyl ಅಂತ. NH2 group away from the benzene ring ಇದೆಯಾ ಅಂತ. Then only you can do that. Okay. So ಈ ತರ ಎಷ್ಟೊಂದು ಕ್ವೆಶ್ಚನ್ಸ್ ನೀವು ಮಾಡಬಹುದು. ಇಲ್ಲಿ ಅದೇ ಸೇಮ್ ಎಕ್ಸಾಂಪಲ್ ನಾನು ಇಲ್ಲಿ ತಗೊಂಡಿದ್ದೀನಿ. ಪ್ರೀವಿಯಸ್ ಕೇಸ್ ಇಫ್ ಐ ಟೇಕ್ ಹಿಯರ್ there are few more examples. ಇಲ್ಲಿ ನೋಡಿ, ಪ್ರೈಮರಿ, ಇದು ಸೆಕೆಂಡರಿ, ಇದು ಟರ್ಷರಿ, ಇದು ಅನಿಲಿನ್. ಓಕೆ. ಈಗ 4, 3, 2, 1 ಅಂತ ಇಟ್ರೆ ಅನಿಲಿನ್ ನೋಡಿದ ಕೂಡಲೇ ಅದು ಲೀಸ್ಟ್ ಪೊಸಿಷನ್ 4 ಬರುತ್ತೆ. ಇಲ್ಲಿ ಲೀಸ್ಟ್. ಆಮೇಲೆ ಈಥೈಲ್ ಇದೆ. ಈಥೈಲ್ ಅಲ್ಲಿ ಹೇಳಿದ್ದೀನಿ ನಾನು ಏನ್ ಬರ್ಬೇಕು? ಸೆಕೆಂಡರಿ ಹೈಯೆಸ್ಟ್, ಅದಾದ್ಮೇಲೆ 2, 3, 1 ಬರುತ್ತೆ. ಓಕೆ. ಆ ಆರ್ಡರ್ ನಾನು ಪ್ರೀವಿಯಸ್ ಕೊಟ್ಟಿದ್ದನ್ನ ರೆಫರ್ ಮಾಡ್ಕೊಳ್ಳಿ. ಸೊ ದಟ್ ಯು ಕ್ಯಾನ್ ಡೂ ಆಲ್ MCQs. ಇದನ್ನೇನೋ ಆಪ್ಷನ್ಸ್ ತರ MCQs ನಲ್ಲಿ ಕೊಟ್ಟಿರ್ತಾರೆ ಅಷ್ಟೇ. ಓಕೆ. ಎಸ್.
ಆಲ್ಕೈಲೇಷನ್ ಏನಾಗುತ್ತೆ ಅಂದ್ರೆ ಮತ್ತೆ ಆಲ್ಕೈಲೇಷನ್ ಮೇಲೆ ಜಾಸ್ತಿ ಕಮೆಂಟ್ ಮಾಡಲ್ಲ, ಯಾಕಂತ ಹೇಳಿದ್ರೆ ಈಗ RNH2 ಇದ್ದು ಇನ್ನೊಂದು ಆಲ್ಕೈಲ್ ಹ್ಯಾಲೈಡ್ ಇದ್ರೆ ಇದು NH2 ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಪ್ರೈಮರಿ ಅಮೈನ್ ಗೆಟ್ ಕನ್ವರ್ಟೆಡ್ ಇಂಟು ಸೆಕೆಂಡರಿ ಅಮೈನ್. ಓಕೆ, ಫರ್ದರ್ ಇನ್ನೊಂದು RX ಇದ್ರೆ secondary amine gets converted into tertiary amine. So this reaction preparation ಅಲ್ಲಿ aminolysis ನೋಡಿದ್ವಲ್ಲ, ಆದ್ರೆ extension reaction. But ಇದೇನು ಅಂತ ಗೊತ್ತಿರಬೇಕು, this amine is behaving as a nucleophile, this is electrophilic center. So those reactions are called nucleophilic substitution reaction ಅಂತ ಗೊತ್ತಿದ್ರೆ ಆಯ್ತು. Okay, so you will get primary to secondary, secondary to tertiary, simple reaction. Next reaction ಏನು, acylation, important. What is acylation? You are introducing acyl group. Primary aliphatic and aromatic primary and secondary amines will react with the acid chloride or anhydrides esters by nucleophilic. The reaction is nucleophilic substitution. Okay, and this reaction is carried out in a strong base like pyridine, so that hydrochloric acid ಏನು remove ಮಾಡ್ತೀರಾ ಅದನ್ನ ನೀವು remove ಮಾಡಿ, you can shift the reaction faster in forward direction. You can look at the reaction. I have a primary amine here. Okay, this is acyl chloride, that is acetyl chloride. Reaction, nitrogen lone pair attack the acetyl chloride. You will get intermediate. Finally, you will lose H and Cl here, forming what? Amide. So look at it, CH3CONH, N substituted amide. So primary amine forms N-ethyl amide. So you can understand here what is lost. HCl is lost, so hydrogen is must. Now coming to this base, what I told, this base should be pyridine, so that you can remove this HCl formed by using the base neutralization you can do, so you can drive the reaction fast. Coming to secondary amine, look at it. I'm taking secondary amine, only one H is there, so I can expect it to attack acyl chloride. NN, secondary here, you will be forming what? NN substituted amide. Products are amide, but NN substituted amide. So, but if we take here anhydride, similar reaction, this is acid chloride, ಇದನ್ನ ethanol chloride ಅಂತ ಕರಿತೀವಿ, ethanol chloride. Or acylation means you need this acyl group. So that acyl group can be supplied by what? Anhydride. This is acid anhydride. Similar reaction, ಏನು change ಆಗಲ್ಲ. Okay, only the reagent can be different, can be acid chloride, can be anhydride, can be ester, but product same ಆಗಿರುತ್ತೆ. Okay, so ಇಲ್ಲಿ amines can also react with benzoyl chloride. ಆಗ ನಾವು particularly ಅದನ್ನ benzylation ಅಂತ ಕರಿತೀವಿ. ಹೇಗೆ ಅಮೈನ್ ರಿಯಾಕ್ಷನ್ ವಿತ್ ಆಸಿಡ್ ಕ್ಲೋರೈಡ್ ಅಸೈಲೇಷನ್ ಅಂತ ಕರಿತೀವೋ, ಅಮೈನ್ ರಿಯಾಕ್ಷನ್ ವಿತ್ ಬೆನ್ಸಾಯಿಲ್ ಕ್ಲೋರೈಡ್ ನ ನಾವು ಬೆನ್ಸಾಯಿಲೇಷನ್ ಅಂತ ಕರಿತೀವಿ. ಪ್ರಾಡಕ್ಟ್ ಸೇಮ್, NH2 ನ ಇದಕ್ಕೆ ಅಟ್ಯಾಕ್ ಮಾಡಿ Cl ನ ರಿಪ್ಲೇಸ್ ಮಾಡಿ, ಜಸ್ಟ್ HCl ರಿಮೂವ್ ಮಾಡಿ ಆ ಎರಡು ಮಾಲಿಕ್ಯೂಲ್ ನ ಕನೆಕ್ಟ್ ಮಾಡಿ ಬರ್ತಾರೆ ಆಯ್ತು. ಸೊ ಯು ಆರ್ ಗೆಟಿಂಗ್ ದ ಅಮೈನ್. ಓಕೆ, ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಅಸೈಲೇಷನ್ ರಿಯಾಕ್ಷನ್ ಟರ್ಷರಿ ಅಮೈನ್ ಶೋ ಮಾಡಲ್ಲ. ಯಾಕಂದ್ರೆ tertiary amine ಅಲ್ಲಿ hydrogen ಇಲ್ಲ, no hydrogen in tertiary amine. You remember, primary is RNH2, secondary is RNH, tertiary is R3N. ಇಲ್ಲಿ hydrogen ಇಲ್ಲದೆ ಇರೋದ್ರಿಂದ ಈ reaction ಆಗಲ್ಲ. So this is an important point. They can ask, among the following one which not react with the acid chloride, then you should identify it as tertiary. Okay, third reaction is carbyl amine, very very important reaction. ಇದು ತುಂಬಾ ಇಂಪಾರ್ಟೆಂಟ್. ಆಲ್ರೆಡಿ ಪ್ರೀವಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೆಲ್ಲ ಪ್ರತಿ ಸತಿನೂ ಕೇಳಿದ್ದಾರೆ. ಒಂದು ಡೈರೆಕ್ಟ್ ರಿಯಾಕ್ಷನ್ ಕೇಳ್ತಾರೆ, ಎಲ್ಲಾರು ರಿಯೇಜೆಂಟ್ ಕೇಳ್ತಾರೆ, ಎಲ್ಲಾರು ಪ್ರಾಡಕ್ಟ್ ಕೇಳ್ತಾರೆ. ಒನ್ ಆರ್ ದ ಅದರ್ ವೇ ಈ ಕ್ವಶನ್ ಬಂದೇ ಬರುತ್ತೆ. ಕಾರ್ಬೈಲ್ ಅಮೈನ್, aliphatic or aromatic, primary, very very important. Highlight this point. Only primary amine react with the chloroform to form what? Alkyl isocyanate. ನೋಡಿ ಇದನ್ನ we use it as test to detect primary amine. Very important test. ಯಾಕಂತಂದ್ರೆ ಈ ಐಸೋಸೈನೈಡ್ ತುಂಬಾ ಕೆಟ್ಟ ವಾಸನೆ. ಲ್ಯಾಬ್ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಟೆಸ್ಟ್ ಕಾರಿಡಾರ್ ಪೂರ್ತಿ ಘಮ ಅಂದ್ಬಿಡುತ್ತೆ, ಅಷ್ಟು ಫೌಲ್ ಸ್ಮೆಲ್ ಇದೆ. ಹೊರಗಡೆ ಸ್ವಲ್ಪ ಕೆಮಿಸ್ಟ್ರಿ ಗೊತ್ತಿರೋರು ಹೇಳ್ತಾರೆ, ಓ ಇವತ್ತು ಅಮೈನ್ಸ್ ಕೊಟ್ಟಿದ್ದಾರೆ ಲ್ಯಾಬ್ ಅಲ್ಲಿ ಅಂತ. ಅಷ್ಟು ಈಸಿಯಾಗಿ ಡಿಟೆಕ್ಟ್ ಮಾಡಬಹುದು. ತುಂಬಾ ಒಂಥರ ಘಾಟ್ ವಾಸನೆ, ಅದು ಫೌಲ್ ಸ್ಮೆಲ್ ಯು ಕ್ಯಾನ್ ಫೀಲ್ ಬಿಕಾಸ್ ಇಟ್ ಇಸ್ ಫಾರ್ಮಿಂಗ್ isocyanide. This isocyanide itself is called what? Carbyl amine.
Okay, carbylamine anta kariತೀವಿ ಇದನ್ನ. So this is answered by only primary amine. Again I'm telling primary amine. Secondary and tertiary do not show the reaction, because for this reaction to happen 2 hydrogens are must. That's why only primary amine. Coming to the next test, what is that? Nitrous acid. ಇದನ್ನು ನಾವು ಟೆಸ್ಟ್ ಟು ಡಿಸ್ಟಿಂಗ್ವಿಶ್ ಅಂತ ತಗೋತೀವಿ. ಏನಾಗ್ತದೆ ಈ ನೈಟ್ರಸ್ ಆಸಿಡ್ ಅಲ್ಲಿ ಇಲ್ಲಿ we can have primary aliphatic amine react with the nitrous acid. ಏನ್ ಫಾರ್ಮ್ ಆಗುತ್ತೆ? They form aliphatic diazonium salt ಫಾರ್ಮ್ ಆಗುತ್ತೆ, ಬಟ್ ದಿಸ್ ಇಸ್ ಕ್ವೈಟ್ ಅನ್ಸ್ಟೇಬಲ್. ಹಾಗಾಗಿ ಏನಾಗುತ್ತೆ? ಡಿಸ್ಇಂಟೆಗ್ರೇಟ್ ಆಗಿ ಆಲ್ಕೋಹಾಲ್. ಸೊ ಪ್ರೈಮರಿ ಅಮೈನ್ ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ, ನೈಟ್ರೋಜನ್ ಲಿಬರೇಟ್ ಆಗುತ್ತೆ. ನೀವು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಪ್ರೋಟೀನ್ಸ್ ಓದಿದ್ದೀರಾ. ಪ್ರೋಟೀನ್ಸ್ ಆರ್ ಅಮೈನೋ ಆಸಿಡ್ಸ್. ಅಮೈನ್ ಗ್ರೂಪ್ ಪ್ರೈಮರಿ ಇರುತ್ತೆ. ಎಷ್ಟು ಪ್ರೈಮರಿ ಅಮೈನ್ ಗ್ರೂಪ್ ಇದೆ ಅಂತ ನೀವು ಈ ಟೆಸ್ಟ್ ಮುಖಾಂತರ ಡಿಟೆಕ್ಟ್ ಮಾಡಬಹುದು. ಎಷ್ಟು ನೈಟ್ರೋಜನ್ ಲಿಬರೇಟ್ ಆಗುತ್ತೆ, ದಟ್ ಕ್ವಾಲಿಟೇಟಿವ್ ಯು ಕ್ಯಾನ್ ಕ್ವಾಂಟಿಫೈ ಇಟ್. ನೈಟ್ರೋಜನ್ ಎಷ್ಟು ಲಿಬರೇಟ್ ಆಗುತ್ತೆ ನೀವು ಕ್ವಾಂಟಿಫೈ ಮಾಡಿ ಯು ಕ್ಯಾನ್ ಸೇ ಹೌ ಮೆನಿ ಪ್ರೈಮರಿ ಅಮೈನ್ ಗ್ರೂಪ್ಸ್ ಆರ್ ದೇರ್. ಸೊ ದಿಸ್ ಇಸ್ ಒನ್ ಆಫ್ ದ ಕ್ವಾಂಟಿಟೇಟಿವ್ ಟೆಸ್ಟಿಂಗ್ ಫಾರ್ ವಾಟ್? ಅಮೈನೋ ಆಸಿಡ್ಸ್ ಇನ್ ಪ್ರೋಟೀನ್ಸ್. ಕೇಳಬಹುದು ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವೆಶ್ಚನ್. ಓಕೆ, then next one is aromatic amines. ಏನಾಗುತ್ತೆ ನೈಟ್ರಸ್ ಆಸಿಡ್ ಜೊತೆ? they will form benzene diazonium chloride. ಇದನ್ನ ನೆಕ್ಸ್ಟ್ ಫುಲ್ ನಿಮಗೆ ಇದ್ರ ಮೇಲೆ ಕಾನ್ಸೆಪ್ಟ್ ಇದೆ. benzene diazonium chloride ಇದು ಸ್ಟೇಬಲ್, ಅಟ್ ಲೀಸ್ಟ್ ದಿಸ್ ಇಸ್ ಸ್ಟೇಬಲ್ ಅಟ್ ವಾಟ್ ಟೆಂಪರೇಚರ್? 0 to 5 ಡಿಗ್ರಿ ಅಷ್ಟೇ. ಕೋಲ್ಡ್ ಕಂಡೀಷನ್ ಅಲ್ಲಿ ಮಾತ್ರ ಸ್ಟೇಬಲ್ ಆಗುತ್ತೆ. ರೂಮ್ ಟೆಂಪರೇಚರ್ ಬಂದ್ರೆ ಅದು ಡಿಕಂಪೋಸ್ ಆಗಿ ಬೇರೆ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಬಟ್ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್ ಇದೆಯಲ್ಲ, ಅದು ಈವನ್ ಇಷ್ಟು ಸ್ಟೇಬಲ್ ಇಲ್ಲ. ಆರೋಮ್ಯಾಟಿಕ್ ಅಮೈನ್ ಇಂದ ಫಾರ್ಮ್ ಆಗಿರೋ ಬೆನ್ಸಿನ್ ಡೈಸೋನಿಯಂ ಸಾಲ್ಟ್ ಸ್ಟೇಬಲ್ ಇರುತ್ತೆ, ಬಟ್ ಆಲಿಫ್ಯಾಟಿಕ್ ಸ್ಟೇಬಲ್ ಇಲ್ಲ. ಹಾಗಾಗಿ ಇದರಿಂದ ನಾವು ಫರ್ದರ್ ರಿಯಾಕ್ಷನ್ ಮಾಡಬಹುದು. ಓಕೆ, ಎಸ್. ನೆಕ್ಸ್ಟ್ ವಿ ಹ್ಯಾವ್ ಹಿಯರ್ ಸೆಕೆಂಡರಿ ಅಂಡ್ ಟರ್ಷರಿ ಅಮೈನ್ ರಿಯಾಕ್ಟ್ ಡಿಫ್ರೆಂಟ್ಲಿ. ಈ ತರ ಸಾಲ್ಟ್ ಫಾರ್ಮ್ ಆಗಲ್ಲ. ಸೆಕೆಂಡರಿ ನಲ್ಲಿ ನೈಟ್ರೋಸೋ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ನೈಟ್ರೋಸೋ ಪ್ರಾಡಕ್ಟ್ ಅದು ಆಯಿಲಿ, ಎಲ್ಲೋ ಆಯಿಲಿ ಪ್ರಾಡಕ್ಟ್ ನಮಗೆ. ಟರ್ಷರಿ ಅಮೈನ್ಸ್ ಯೂಶುವಲಿ ಸಾಲ್ಟ್ ಫಾರ್ಮ್ ಆಗುತ್ತೆ, ಬಟ್ ಡಿಫರೆಂಟ್ ರಿಯಾಕ್ಷನ್ ಇದೆ. ಹಾಗಾಗಿ ನಾವು ಅದನ್ನ ಇವನ್ ಟೆಸ್ಟ್ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ಹೇಳ್ತೀವಿ. ಬಟ್ ನಿಮಗೆ ಎನ್ಸಿಆರ್ಟಿ ಪ್ರಕಾರ ಅದನ್ನ ಯೂಸ್ ಮಾಡಿಲ್ಲ. ರಾದರ್ ಎನ್ಸಿಆರ್ಟಿ ನಲ್ಲಿ ನಿಮಗೆ ಬೆನ್ಸಿನ್ ಡೈಸೋನಿಯಂ ಇದು ಸಲ್ಫೋನಿಲ್ ಕ್ಲೋರೈಡ್ ಕೊಟ್ಟಿದ್ದಾರೆ, ಹಿನ್ಸ್ಬರ್ಗ್ಸ್ ರಿಯೇಜೆಂಟ್. ಓಕೆ, ಈಗ ಇಲ್ಲೊಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಯಾವುದು? C3H9. ಈ ತರ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೇಳ್ತಾರೆ. ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟು ಅದರದ್ದು ಐಸೋಮರ್ಸ್ ಯಾವ್ದೆಲ್ಲ ನೈಟ್ರಸ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಹೈಡ್ರೋಜನ್ ಲಿಬರೇಟ್ ಆಗುತ್ತೆ. ಅಥವಾ ಅದೇ ಕ್ವಶನ್ ನಾನು ಕಾರ್ಬೈಲ್ ಅಮೈನ್ ಟೆಸ್ಟ್ ಯಾವ್ದೆಲ್ಲ ಆನ್ಸರ್ ಮಾಡುತ್ತೆ ಅಂತ ಕೇಳ್ಬೋದು. C3H9 ಅಂದ್ರೆ ನಿಮಗೆ 4 ಐಸೋಮರ್ಸ್. ಪ್ರೊಪೇನ್ 1 ಅಮೈನ್ ಆಗುತ್ತೆ, ಪ್ರೊಪ್ಯಾನ್ 2 ಅಮೈನ್ ಆಗುತ್ತೆ, ಇಲ್ಲಿ ಮಿಥೈಲ್ ಎಥೆನಮೈನ್ ಆಗುತ್ತೆ, ದೆನ್ ಯು ಕ್ಯಾನ್ ಹ್ಯಾವ್ ಟ್ರೈಮಿಥೈಲ್ ಅಮೈನ್. 4 ಐಸೋಮರ್ ಆಗುತ್ತೆ. ನೋಡಿ, ಇದು ಪ್ರೈಮರಿ, ಸೆಕೆಂಡರಿ, ಇದು ಟರ್ಷರಿ. ಸೊ ಈ ಪ್ರೈಮರಿ ಎರಡು ಆಲ್ಕೋಹಾಲ್ ಫಾರ್ಮ್ ಆಗಿ N2 ಲಿಬರೇಟ್ ಮಾಡುತ್ತೆ. ನೆನಪಿದೆಯಲ್ಲ? ಓನ್ಲಿ ಪ್ರೈಮರಿ ಅಮೈನ್ ರಿಯಾಕ್ಟ್ ವಿತ್ ನೈಟ್ರಸ್ ಆಸಿಡ್ ಟು ಲಿಬರೇಟ್ ನೈಟ್ರೋಜನ್. ಸೆಕೆಂಡರಿ ಲಿಬರೇಟ್ ಮಾಡಲ್ಲ, ಟರ್ಷರಿ ಲಿಬರೇಟ್ ಮಾಡಲ್ಲ. ಓಕೆ, ಆಲ್ಸೋ ಈಗ ಇದನ್ನೇ ಕ್ವಶನ್ ನಾನು ಯಾವ್ದೆಲ್ಲ ಕಾರ್ಬೈಲ್ ಅಮೈನ್ ಟೆಸ್ಟ್ ಆನ್ಸರ್ ಮಾಡುತ್ತೆ ಅಂತ ಹೇಳ್ಬೋದು. ಆಗ್ಲೂ ನೀವು ಇದು ಪ್ರೈಮರಿ ಅಮೈನ್ ಮಾತ್ರ ಕಾರ್ಬೈಲ್ ಅಮೈನ್ ಟೆಸ್ಟ್ ನ ಆನ್ಸರ್ ಮಾಡುತ್ತೆ. ಹೀಗೆ ಕೇಳ್ತಾರೆ MCQs ನಿಮ್ಗೆ. ಓಕೆ, ಲಾಸ್ಟ್ ಟೆಸ್ಟ್ ಇಲ್ಲಿ ನಮಗೆ ಈ ರಿಯಾಕ್ಷನ್ಸ್ ಬರೆಯಲ್ಲ, ನಾನು ಆಗ್ಲೇ ನಿಮ್ಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ, ಮತ್ತೆ ರಿಯಾಕ್ಷನ್ ಬೇಕಾಗಿಲ್ಲ. ನೈಟ್ರಸ್ ಆಸಿಡ್ ಜೊತೆ ಇಲ್ಲಿ ಪ್ರೊಪೆನ್ ಅಮೈನ್ ಬಂತು, ಪ್ರೊಪೆನಾಲ್ ಮತ್ತೆ ನೈಟ್ರೋಜನ್ ಲಿಬರೇಟ್ ಮಾಡುತ್ತೆ. ಪ್ರೊಪ್ಯಾನ್ 2 ಅಮೈನ್ ಬಂದ್ಬಿಟ್ಟು ಪ್ರೊಪ್ಯಾನ್ 2 ಆಲ್ ಫಾರ್ಮ್ ಮಾಡಿ ನೈಟ್ರೋಜನ್ ಲಿಬರೇಟ್ ಮಾಡುತ್ತೆ. ಸೊ ದಿಸ್ ಆರ್ 2 ಪ್ರೈಮರಿ ಅಮೈನ್ಸ್. ದಿಸ್ ಇಸ್ ದ ಲಾಸ್ಟ್ ರಿಯಾಕ್ಷನ್ ಆಫ್ ಆಲಿಫ್ಯಾಟಿಕ್ ಪ್ರೈಮರಿ ಅಮೈನ್, ಅರೈಲ್ ಸಲ್ಫೋನಿಲ್ ಕ್ಲೋರೈಡ್. ಇದು ತುಂಬಾ ಇಂಪಾರ್ಟೆಂಟ್. ದಿಸ್ ಇಸ್ ದ ಟೆಸ್ಟ್ ಟು ಡಿಸ್ಟಿಂಗ್ವಿಶ್ ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಏನ್ ಬರುತ್ತೆ? ಎಸ್, ದಿಸ್ ಇಸ್ ರಿಯೇಜೆಂಟ್. ಈ ರಿಯೇಜೆಂಟ್ ಏನ್ ಕರಿತೀವಿ? ಹಿನ್ಸ್ಬರ್ಗ್ ರಿಯೇಜೆಂಟ್ ಅಂತ ಕರಿತೀವಿ. ಹಿನ್ಸ್ಬರ್ಗ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್. ಓಕೆ, ಬೆನ್ಸಿನ್ ಸಲ್ಫೋನಿಲ್ ಕ್ಲೋರೈಡ್. ಪ್ರೈಮರಿ ಅಮೈನ್ ಜೊತೆ ಇಟ್ ವಿಲ್ ಫಾರ್ಮ್ ಸಲ್ಫೋನಮೈಡ್. ಆಸ್ ಯು ಹ್ಯಾವ್ ದ ಅಸಿಡಿಕ್ ಹೈಡ್ರೋಜನ್, ಇಟ್ ಫರ್ದರ್ ಡಿಸಾಲ್ವ್ ಇನ್ ಆಲ್ಕಲಿ. ಓಕೆ, ಸೆಕೆಂಡರಿ ಅಮೈನ್ ಸಲ್ಫೋನಮೈಡ್ ಫಾರ್ಮ್ ಆಗುತ್ತೆ, ಬಟ್ ಸಾಲ್ಯುಬಲ್ ಇನ್ ಆಲ್ಕಲಿ ಆಗಲ್ಲ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. Primary amine forms a sulfonamide which is soluble in alkali due to the presence of acidic hydrogen. But if I take secondary amine, this is secondary amine, it forms sulfonamide, but you don't find the hydrogen here. Observe, hydrogen here already it has been removed as HCl. You don't have hydrogen here. So this sulfonamide is insoluble in alkali. But tertiary, no reaction. Okay.
They ask, among the following, one which forms us a sulfonamide which is soluble in alkali. Soluble ankule primary, insoluble in alkali andre secondary, no reaction andre tertiary. That's how this reagent is used to distinguish primary, secondary, and tertiary amines. That is Hinsberg's reagent, or which is known as benzene sulfonyl chloride. MCQs direct ಆಗಿರುತ್ತೆ. So you need to be able to understand primary, secondary, tertiary. Okay. So here Hinsberg's reagent is used to distinguish primary, secondary, tertiary. Okay. Yes. Now few MCQs on this topic. Look at it. Among the following, most basic. Okay. Any the most basic? Nala compound. ಪ್ಯಾರಾ ನೈಟ್ರೋ ಅನಿಲಿನ್ ಸ್ಟ್ರಕ್ಚರ್ ಬರಿಬೇಕು. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಮಾಡಿದ್ರೆ ನಿಮಗೆ ಗ್ರೂಪ್ ಐಡಿಯಾ ಇರಬೇಕು. ನೈಟ್ರೋ ಅಸಿಟನಿಲೈಡ್ ಏನಿದೆ? ಅಸಿಟನಿಲೈಡ್ ಸ್ಟ್ರಕ್ಚರ್ ಬಂದ್ಬಿಟ್ಟು NH CO CH3 ಇದೆ. ಅನಿಲಿನ್ ಡೈರೆಕ್ಟ್ NH2 ಇದೆ. ಬೆನ್ಸೈಲ್ ಅಮೈನ್ ಇದೆ. ಸೊ CH2NH2 ಇದೆ ಬೆನ್ಸೈಲ್ ಅಮೈನ್. ನೋಡಿ, ನೈಟ್ರೋಜನ್ ಡೈರೆಕ್ಟ್ ಆಗಿ ಬೆನ್ಝೀನ್ಗೆ ಅಟ್ಯಾಚ್ ಆಗಿದೆ. ನೈಟ್ರೋಜನ್ ಡೈರೆಕ್ಟ್ ಬೆನ್ಝೀನ್. ಓಕೆ, ಬಟ್ ಇಲ್ಲಿ ನೈಟ್ರೋಜನ್ ಲೋನ್ ಪೇರ್ ರೆಡಿಲಿ ಅವೈಲೇಬಲ್ ಫಾರ್ ಡೊನೇಷನ್. ಸೊ ದೀಸ್ ಆರ್ ಆಲ್ ಆರೋಮ್ಯಾಟಿಕ್ ಅಮೈನ್ಸ್. ದಿಸ್ ಈಸ್ ಆಲ್ಕೈಲ್ ಅಮೈನ್. ಇದು ಆರೋಮ್ಯಾಟಿಕ್ ಅಲ್ಲ, ಯಾಕಂದ್ರೆ NH2 ಡೈರೆಕ್ಟ್ ಆಗಿ ಬೆನ್ಝೀನ್ ಗೆ ಅಟ್ಯಾಚ್ ಆದ್ರೆ ಮಾತ್ರ ಆರೋಮ್ಯಾಟಿಕ್. ಇದು ಆಲಿಫ್ಯಾಟಿಕ್ ಆಗುತ್ತೆ. ಹೆನ್ಸ್ ಬೆನ್ಸೈಲ್ ಅಮೈನ್ ಇಸ್ ಮೋಸ್ಟ್ ಬೇಸಿಕ್. ಓಕೆ. Coming to the next, carbylamine test is used to detect which one of the following. Moment you see carbylamine, ನಿಮ್ ತಲೆಗೆ ಪ್ರೈಮರಿ ಬರಬೇಕು. ಸೊ ಇಲ್ಲಿ ನೋಡಿ ಕಾಂಪೌಂಡ್ಸ್ ಕೊಟ್ಟಿದ್ದಾರೆ. ಇದು ಆಲ್ಡಿಹೈಡ್, ಇದು ಆಸಿಡ್, ಇದು ಪ್ರೈಮರಿ ಅಮೈನ್, ಇದು ಆಲ್ಕೋಹಾಲ್. ಇಲ್ಲಿ ಸಿಂಪಲ್ ಮಾಡಿದ್ದಾರೆ, ಯಾಕಂದ್ರೆ ಬೇರೆಲ್ಲ ಫಂಕ್ಷನಲ್ ಗ್ರೂಪ್ಸ್ ಚೇಂಜ್ ಮಾಡಿದ್ದಾರೆ. ಅದೇ ಕ್ವಶನ್ ಸ್ವಲ್ಪ ಕಾಂಪ್ಲಿಕೇಟ್ ಅಂದ್ರೆ ಎಲ್ಲಾ ಅಮೈನ್ಸೇ ಕೊಡ್ತಾರೆ, ಬಟ್ ಯಾವುದೋ ಒಂದು ಮಾತ್ರ ಪ್ರೈಮರಿ ಅಮೈನ್ ಇರುತ್ತೆ. ಆಗ ನೀವು ಅದನ್ನ ಆನ್ಸರ್ ಮಾಡಿ. ಓಕೆ. ನೆಕ್ಸ್ಟ್, ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಕೇಳಿದ್ದಾರೆ. ಅನಿಲಿನ್, ethylamine, diethylamine, ammonia. So these two are alkyl. This is ammonia. This is aniline. ನೋಡಿ ಏನ್ ಬರುತ್ತೆ ನಿಮಗೆ ಗೊತ್ತು. ಆಲ್ಕೈಲ್ ಅಮೈನ್ ಅಲ್ಲಿ ಸೆಕೆಂಡರಿ ಹೈಯೆಸ್ಟ್ ಬರಬೇಕು, ಅನಿಲಿನ್ ಲೀಸ್ಟ್ ಇರಬೇಕು. ಸೊ ನಿಮಗೆ ಫಸ್ಟ್ ಅನಿಲಿನ್ ಲೀಸ್ಟ್ ಇರಬೇಕು. ಸೊ ಹಿಯರ್ which is highest? 3 should be highest. After that 2. After that 4. After that 1. Because this is aryl amine. These two are alkyl amine. This is ammonia. Okay, that is the answer. Okay. Order of basicity amines in the gaseous state. Gaseous state, straight away tertiary, secondary, primary, ammonia. So your answer should be C. Okay. Now, next question. Next here, electrophilic substitution of amines. Sir, time ಇದೆ ಅಂದ್ರೆ ಇದನ್ನ ಕಂಪ್ಲೀಟ್ ಮಾಡ್ತೀನಿ, ಅದರ್ವೈಸ್ ಒನ್ ಪಾರ್ಟ್ ಕಂಪ್ಲೀಟ್ ಮಾಡಿದ್ದೀನಿ ಕೆಮಿಕಲ್ ರಿಯಾಕ್ಷನ್ಸ್. 5-10 minutes ಮಾಡ್ಬೋದಾ? ಮಾಡಿ, ಯಾಕೆಂದ್ರೆ ಇನ್ನೊಂದು 5 minutes ಇಂಟರಾಕ್ಷನ್ ವಿತ್ ಸ್ಟೂಡೆಂಟ್ಸ್. ಓಕೆ, ಡನ್. ಹಾಗಾದ್ರೆ ಇದೊಂದು 5 minutes ಅಲ್ಲಿ ಐ ಟ್ರೈ ಟು ಕಂಪ್ಲೀಟ್ ಇಟ್. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆನಾ? ಓಕೆ. Students, look at it. You have understood the basics of electrophilic substitution. ಏನಂದ್ರೆ you are talking about reaction of substitution. Benzene first year ಅಲ್ಲಿ ಓದಿದ್ದೀರಾ, ಹೈಡ್ರೋಕಾರ್ಬನ್. Benzene ಯಾವುದೇ electrophile ಜೊತೆ ರಿಯಾಕ್ಟ್ ಆದಾಗ this electrophile will replace one of the hydrogen from benzene ring and get attached to that. ಇದನ್ನ ನಾವು electrophilic substitution ಅಂತೀವಿ. ಇದರಲ್ಲಿ ನಾವು ಬ್ರೋಮಿನೇಷನ್, ಕ್ಲೋರಿನೇಷನ್, ನೈಟ್ರೇಷನ್, ಸಲ್ಫೋನೇಷನ್, ಫ್ರೆಡೆಲ್-ಕ್ರಾಫ್ಟ್ಸ್ ಆಲ್ಕೈಲೇಷನ್, ಅಸೈಲೇಷನ್, ಈ 6 ರಿಯಾಕ್ಷನ್ ನ ಫಸ್ಟ್ ಇಯರ್ ಅಲ್ಲಿ ಓದಿದೀವಿ. ಹ್ಯಾಲೋ ಆಲ್ಕೆನ್ಸ್ ಅಲ್ಲಿ ಓದಿದೀವಿ, ಆಲ್ಕೋಹಾಲ್ಸ್ ಅಲ್ಲಿ ಮತ್ತೆ ಫಿನಾಲ್ಸ್ ಅಲ್ಲಿ ಓದಿದೀವಿ. ರಿಪಿಟೇಷನ್ ಆಗ್ತಾ ಬರ್ತಾ ಇದೆ, ಹಾಗಾಗಿ ನಿಮ್ಗೆ ಅದ್ರದ್ದೆಲ್ಲ ಐಡಿಯಾ ಇರುತ್ತೆ. ಈಗ ಬ್ರೋಮಿನೇಷನ್ ಅಂದಾಗ ನೀವು ಅರ್ಥ ಮಾಡ್ಕೋಬೇಕು, ಇಲೆಕ್ಟ್ರೋಫೈಲ್ ಇಸ್ ಬ್ರೋಮಿನ್. ಈಗ ಅನಿಲಿನ್ ನಲ್ಲಿ ಏನ್ ಕತೆ ಅಂತಂದ್ರೆ, ಅನಿಲಿನ್ ಈ NH2 ಗ್ರೂಪ್ ನೈಟ್ರೋಜನ್ ಲೋನ್ ಪೇರ್ ನ ತುಂಬಾ ಈಸಿಯಾಗಿ ಡೊನೇಟ್ ಮಾಡೋದ್ರಿಂದ ಇಟ್ ಇಸ್ ಕಾಲ್ಡ್ ಹೈಲಿ ಆಕ್ಟಿವೇಟಿಂಗ್ ಗ್ರೂಪ್. ಓಕೆ, NH2 ಗ್ರೂಪ್ ಇಸ್ ಕಾಲ್ಡ್ ಹೈಲಿ ಆಕ್ಟಿವೇಟಿಂಗ್. ಬೆನ್ಸಿನ್ ರಿಂಗ್ ಗೆ ಡಿಲೋಕಲೈಸ್ ಮಾಡುತ್ತೆ ಅಲ್ವಾ? ಈಗ ನಾನು ಹೇಳಿದ್ದೀನಿ NH2 ಲೋನ್ ಪೇರ್ ಬೆನ್ಸಿನ್ ರಿಂಗ್ ಗೆ ಡಿಲೋಕಲೈಸ್ ಆಗುತ್ತೆ. ಅಂದ್ರೆ ಅದು ಬೆನ್ಸಿನ್ ರಿಂಗ್ ಎಲೆಕ್ಟ್ರಾನ್ಸ್ ಕೊಡೋದ್ರಿಂದ ಬೆನ್ಸಿನ್ ರಿಂಗ್ ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನ್ ರಿಚ್, 5 electrons ಡಿಲೋಕಲೈಸ್ ಆಗ್ತಾ ಇರುತ್ತೆ. ಈಗ ಮತ್ತೆ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಆಗುತ್ತೆ. ಆಗ ಮೀಡಿಯಂ ಅಲ್ಲಿ ಯಾವುದೇ ಎಲೆಕ್ಟ್ರೋಫೈಲ್ ಇದ್ರು ಅದು ಈಸಿಯಾಗಿ ಅದನ್ನ ಅಟ್ರಾಕ್ಟ್ ಮಾಡಿ ಸಬ್ಸ್ಟಿಟ್ಯೂಷನ್ ವಿಲ್ ಆಗ್ತದೆ. ಓಕೆ, ದಟ್ಸ್ ಹೌ ದಿಸ್ ಇಸ್ ಕಾಲ್ಡ್ ಹೈಲಿ ಆಕ್ಟಿವೇಟಿಂಗ್ ಗ್ರೂಪ್. ಹಾಗಾಗಿ ಒಂದ್ ಎಲೆಕ್ಟ್ರೋಫೈಲ್ ಬಂದು ಅಟ್ಯಾಚ್ ಆಗೋ ಕಡೆ ಏನಾಗುತ್ತೆ, ನಮಗೆ ಅನಿಲಿನ್ ಅಲ್ಲಿ
ಮೂರ್ ಇಲೆಕ್ಟ್ರೋಫೈಲ್ ಬಂದ್ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ಇದು ಅನಿಲಿನ್ ನಲ್ಲಿ ಇಲೆಕ್ಟ್ರಾನ್ ರಿಚ್ ಆರ್ಥೋ ಪ್ಯಾರಾ ಪೊಸಿಷನ್, ಇದನ್ನ NH2 ಗ್ರೂಪ್ ಅನ್ ಆರ್ಥೋ ಪ್ಯಾರಾ ಡೈರೆಕ್ಟರ್ ಅಂತ ಕರಿತೀವಿ. ಅದು ನಿಮಗೆ ಗೊತ್ತಿದೆ ಬೇಸಿಕ್ಸ್. ಡೊನೇಟ್ ಆದಾಗ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಅಲ್ಲಿ ಇಲೆಕ್ಟ್ರಾನ್ ರಿಚ್ ಸೆಂಟರ್ಸ್ ಬರುತ್ತೆ. ಹಾಗಾಗಿ 2,4,6 ಟ್ರೈಬ್ರೋಮೋ ಅನಿಲಿನ್ ಬರುತ್ತೆ. ಅಂಡ್ ಇದು ವೈಟ್ ಪ್ರೆಸಿಪಿಟೇಟ್ ಇರೋದ್ರಿಂದ ಇದನ್ನ ನಾವು ಈವನ್ ಅನಿಲಿನ್ ಡಿಟೆಕ್ಟ್ ಮಾಡಕ್ಕೂ ಯೂಸ್ ಮಾಡ್ಬೋದು. ನಿಮ್ಗೆ ಅನಿಲಿನ್ ಕೊಟ್ರೆ ಅದಕ್ಕೆ ಸುಮ್ನೆ ಬ್ರೋಮಿನ್ ವಾಟರ್ ಹಾಕಿದ್ರೆ ಇಮಿಡಿಯೇಟ್ಲಿ ಇಟ್ ವಿಲ್ ಟರ್ನ್ ಇನ್ ಟು ವೈಟ್ ಪ್ರೆಸಿಪಿಟೇಟ್ ದಟ್ ಕ್ಯಾನ್ ಬಿ ಈಸಿಲಿ ಡಿಟೆಕ್ಟೇಬಲ್. ಓಕೆ, ಸೊ ಎಕ್ಸಾಸ್ಟಿವ್ ಇಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ 2,4,6. ಈಗ ಇದು ಬೇಡಪ್ಪ, ನನಗೆ ಮೂರು ಪೊಸಿಷನ್ ಆಗ್ಬಾರ್ದು, ಒಂದೇ ಕಡೆ ಆಗ್ಬೇಕು ಅಂತಂದ್ರೆ ಪ್ಯಾರಾ ಪೊಸಿಷನ್. ಆಗ ಏನ್ ಮಾಡ್ಬೇಕು, ನಾನು ಅದರ ರಿಯಾಕ್ಟಿವಿಟಿನ ಕಮ್ಮಿ ಮಾಡ್ಬೇಕು. ಅದಕ್ಕೋಸ್ಕರ ಕಂಟ್ರೋಲ್ಡ್ ಬ್ರೋಮಿನೇಷನ್ ಮಾಡ್ತಾರೆ. ಏನ್ ಮಾಡ್ತಾರೆ, ಫಸ್ಟ್ ಈ NH2 ಗ್ರೂಪ್ ನಾನು ಹೇಳಿದ್ನಲ್ಲ ತುಂಬಾ ಆಕ್ಟಿವೇಟ್ ಮಾಡುತ್ತೆ, ಈಗ ಅದ್ರ ಆಕ್ಟಿವಿಟಿನ ಕಡಿಮೆ ಮಾಡ್ಬೇಕು. ಏನೋ ಹೇಳ್ತಾರೆ, ಮನೇಲಿ ತುಂಬಾ ಗಲಾಟೆ ಮಾಡೋ ಮಕ್ಳಿದ್ರೆ ಏನ್ ಮಾಡ್ತಾರೆ, ಸ್ವಲ್ಪ ಕೆಲಸ ಕೊಟ್ಟು ಕೂರಿಸ್ತಾರೆ. ಆಗ ಸ್ವಲ್ಪ ಏನೋ ಒಂಚೂರು ಅವ್ರ ಗಲಾಟೆ ಕಡಿಮೆ ಆಗುತ್ತೆ ಅಂತ. ಈಗ NH2 ಗ್ರೂಪ್ ಏನ್ ಮಾಡ್ತಿದೆ, ಬೆನ್ಸಿನ್ ರಿಂಗ್ ತುಂಬಾ ಇಲೆಕ್ಟ್ರಾನ್ಸ್ ಕೊಡ್ತಾ ಇರೋದ್ರಿಂದ ಬೆನ್ಸಿನ್ ರಿಂಗ್ ತುಂಬಾ ರಿಯಾಕ್ಟಿವ್ ಆಗಿ ಇಲೆಕ್ಟ್ರೋಫೈಲ್ ನ ಗ್ರಾಬ್ ಮಾಡ್ತಾ ಇದೆ. ಸೊ ಅದನ್ನ ರೆಡ್ಯೂಸ್ ಮಾಡ್ಬೇಕಂದ್ರೆ ಇದ್ರ ಮೇಲಿರೋ ಲೋನ್ ಪೇರ್ ನ ನಾನು ಡೈವರ್ಟ್ ಮಾಡ್ಬೇಕು. ಆಗ ಅದ್ರದ್ದು ಈಗ ನೀವು ಡೈವರ್ಟ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಅದ್ರದ್ದು ರಿಯಾಕ್ಟಿವಿಟಿ ಕಡಿಮೆ ಆಗುತ್ತೆ. That reaction I am going to call it as acylation. I am doing acylation only. I convert into acetanilide. ಆಮೇಲೆ ಬ್ರೋಮಿನೇಷನ್ ಮಾಡಿದಾಗ ನನಗೆ ಓನ್ಲಿ ಪ್ಯಾರಾ ಪೊಸಿಷನ್ ಅಲ್ಲಿ ಮಾತ್ರ ಬರ್ತಾ ಇದೆ. ತುಂಬಾ ಸಿಂಪಲ್ ರಿಯಾಕ್ಷನ್, ಅರ್ಥ ಮಾಡ್ಕೊಳಕ್ಕೆ. ಓಕೆನಾ? ಈಗ ಇದನ್ನ ನಾವು ಅಸಿಟನಿಲೈಡ್ ಅಂತ ಕರಿತೀವಿ. ಈ ಅಸಿಟನಿಲೈಡ್ ಅಲ್ಲಿ ಏನಾಗ್ತಿದೆ, NH2 ಗ್ರೂಪ್ ಇದು ಕಟಾಕ್ ಆಗಿ ಇಲ್ಲಿ ಬಂದಿದೆ. ಸ್ಟಿಲ್ ಇದ್ರ ಮೇಲೆ ಲೋನ್ ಪೇರ್ ಇದೆ. ಆದ್ರೆ ಇದ್ರ ಸ್ಟೋರಿ ಏನು, ಈ ಲೋನ್ ಪೇರು ಬೆನ್ಸಿನ್ ರಿಂಗಿಗೂ ಡೊನೇಟ್ ಆಗುತ್ತೆ. ಅದೇ ತರ ಈ ಗ್ರೂಪ್ ಕಾರ್ಬೊನಿಲ್ ಗ್ರೂಪ್ ಜೊತೆನೂ ರೆಸೊನೆನ್ಸ್ ಆಗ್ತಿದೆ. ಹಾಗಾಗಿ ಬೆನ್ಸಿನ್ ರಿಂಗಿಗೆ ಹೋಗೋ ಬದಲಿಗೆ ಸ್ವಲ್ಪ ಪಾರ್ಷಿಯಲಿ ಈ ಕಡೆ ರೆಸೊನೇಟ್ ಆಗೋದ್ರಿಂದ ರಿಯಾಕ್ಟಿವಿಟಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಓಕೆ, ಸೊ ನನಗಾಗ ಬ್ರೋಮೋ ಬರುತ್ತೆ, ಮತ್ತೆ ಹೈಡ್ರೋಲೈಸ್ ಮಾಡಿದ್ರೆ ನನಗೆ ಪ್ಯಾರಾ ಬ್ರೋಮೋ ಅನಿಲಿನ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಯು ವಿಲ್ ಕ್ಯಾರಿ ಔಟ್ ಕಂಟ್ರೋಲ್ಡ್ ಬ್ರೋಮಿನೇಷನ್. ಸೊ ಯೂಶಲಿ ಈ ಸ್ಟೋರಿನ ಕೇಳ್ತಾರೆ ನಿಮ್ಗೆ, how this is controlling the bromination. So this is what I told. ಇಲ್ಲಿ lone pair resonance ಈ ಕಡೆ ಬರೋದ್ರಿಂದ you have reactivity has been reduced. So lone pair electrons on the nitrogen is in resonance with the oxygen. So due to which activation effect ಏನಾಗುತ್ತೆ, activating effect of NH2 is less than that of amino group. ಇದನ್ನ ನಾನು ಅವಾಗ ಪ್ರೀವಿಯಸ್ ಅಲ್ಲಿ ಹೇಳಿರೋದು. Same way ನೈಟ್ರೇಷನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ನೈಟ್ರೇಷನ್ ಮಾಡಿದಾಗ ಯಾವ್ದು ಇಲೆಕ್ಟ್ರೋಫೈಲ್ ಬರ್ಬೇಕು, NO2 ಬರ್ಬೇಕು. ಬಟ್ ಅನಿಲಿನ್ ನಲ್ಲಿ ಆರ್ಥೋಪಾರಾ ಬರ್ಬೇಕಾಗಿತ್ತು. ಬಟ್ ಅನಿಲಿನ್ ಸ್ಟೋರಿನೇ ಬೇರೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಆರ್ಥೋ ಬರುತ್ತೆ, ಪ್ಯಾರಾ ಬರುತ್ತೆ, ಜೊತೆಯಲ್ಲಿ ಮೆಟಾನು ಬರ್ತಾ ಇದೆ. ಅದು ಎಲ್ಲಿ ನಮಗೆ ಆರ್ಥೋ ಮತ್ತೆ ಪ್ಯಾರಾ ಜಾಸ್ತಿ ಇರ್ಬೇಕಾಗಿತ್ತು, ಮೆಟಾ ಪ್ರಾಡಕ್ಟ್ 50% ಹತ್ರ ಬರ್ತಿದೆ. ಅದು ಬರಕ್ ಸಾಧ್ಯ ಇರ್ಲಿಲ್ಲ. ಯಾಕಂದ್ರೆ ನಮ್ ಪ್ರಕಾರ ಇಲ್ಲಿ NH2 ಗ್ರೂಪ್ ಇದು ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟರ್. ಯಾಕೆ ಮೆಟಾ ಬರ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಒಂದು ಅರ್ಥ ಆಗಿದ್ದು, ಅನಿಲಿನ್ ಬೇಸಿಕ್ ಅಲ್ವಾ. ಈ ನೈಟ್ರೋಜನ್ ಲೋನ್ ಪೇರ್ ನೀವು ತಗೋತಿರೋ ಮೀಡಿಯಂ ಏನಿದೆ, ಆಸಿಡ್ ಇದೆ, ಎಷ್ಟೊಂದು ಪ್ರೋಟಾನ್ಸ್ ಇರುತ್ತೆ. ಸೊ ಇದು ಇಮಿಡಿಯೇಟ್ ಪ್ರೋಟೋನೇಷನ್ ಆಗ್ತಾ ಇದೆ. ಸೊ NH2 ಪ್ರೋಟೋನೇಟ್ ಆಗೋದ್ರಿಂದ ಏನಾಗ್ತಿದೆ, ಸೊ ಹಿಯರ್ ಬಿಫೋರ್ ಗೋಯಿಂಗ್ ಟು ದಟ್ ಯಾಕೆ ಬರ್ತಿದೆ ಅಂದ್ರೆ, ಇಲ್ಲಿ NH2 ಗ್ರೂಪ್ ವಿಲ್ ಪ್ರೋಟೋನೇಟ್ ಅಂಡ್ ಇಟ್ ವಿಲ್ ಫಾರ್ಮ್ ಅನಿಲೀನಿಯಂ ಅಯಾನ್. ಈ ರೀತಿ ಅನಿಲೀನಿಯಂ ಅಯಾನ್ ಫಾರ್ಮ್ ಆಗುತ್ತೆ. ನೈಟ್ರೋಜನ್ ಮೇಲೆ ಪಾಸಿಟಿವ್ ಚಾರ್ಜ್ ಬಂದಾಗ ಏನಾಯ್ತು, ಅದು ಏನ್ ಮಾಡುತ್ತೆ, ಇದರಿಂದ ಇಲೆಕ್ಟ್ರಾನ್ ನ ವಿತ್ಡ್ರಾ ಮಾಡುತ್ತೆ. ಆಗ ಇದು ಇಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಆಗಿ ಮೆಟಾ ಡೈರೆಕ್ಟರ್ ಆಗಿ ಆಕ್ಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಮೂರೂ ಪ್ರಾಡಕ್ಟ್ ಬರ್ತಾ ಇದೆ. ಈಗ ನನಗೆ ಮೂರು ಪ್ರಾಡಕ್ಟ್ ಬೇಡ, ಒಂದು ಪ್ರಾಡಕ್ಟ್ ಮಾಡ್ಬೇಕು ಅಂದ್ರೆ ಮತ್ತೆ ನಾನು ಕಂಟ್ರೋಲ್ಡ್ ನೈಟ್ರೇಷನ್ ಮಾಡ್ಬೇಕು. ಏನ್ ಮಾಡ್ಬೇಕು, ಕಂಟ್ರೋಲ್ ನೈಟ್ರೇಷನ್ ಅಸೈಲೇಷನ್ ಮಾಡಿ ಅಸಿಟನಿಲೈಡ್ ಕನ್ವರ್ಟ್ ಮಾಡಿ ಆಮೇಲೆ ನೈಟ್ರೇಷನ್ ಮಾಡಿದ್ರೆ ಈಗ ಐ ಕ್ಯಾನ್ ಗೆಟ್ ಓನ್ಲಿ ಪ್ಯಾರಾ ನೈಟ್ರೋ. ಎನಿ ಕೇಸ್ ಒಂದೇ ಗ್ರೂಪ್ ತರಬೇಕು ಅಂತಿದ್ರೆ, ಒಂದೇ ಪ್ರಾಡಕ್ಟ್ ಮಾಡ್ಬೇಕು ಅಂದ್ರೆ ಕನ್ವರ್ಟ್ ಅನಿಲಿನ್ ಇಂಟು ಅಸಿಟನಿಲೈಡ್, ದೆನ್ introduce NO2, then convert that one into like normal group by hydrolysis. Okay, same way sulfonation, sulfuric acid ಜೊತೆ ಟ್ರೀಟ್ ಮಾಡಬೇಕು sulfonation. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಅನಿಲಿನ್ ಬೇಸು ಸಲ್ಫ್ಯೂರಿಕ್ ಆಸಿಡ್ ಆಸಿಡ್ ಬೇಸ್ ರಿಯಾಕ್ಟ್ ಆದ್ರೆ ಏನಾಗುತ್ತೆ, ಸಾಲ್ಟ್ ಫಾರ್ಮ್ ಆಗ್ತಾ ಇದೆ. ಹಾಗಾಗಿ ಈ ಸಾಲ್ಟ್ ನ ಡಿಕಂಪೋಸ್ ಮಾಡಕ್ಕೆ ಯು ಹ್ಯಾವ್ ಟು ಹೀಟ್ ದಿಸ್, ಇನ್ಕ್ರೀಸ್ ದ ಟೆಂಪರೇಚರ್, ಹೀಟ್ ಮಾಡಿ, ಆಗ ಇಟ್ ವಿಲ್ ಫಾರ್ಮ್ ಸಲ್ಫಾನಿಲಿಕ್ ಆಸಿಡ್.
ಬಟ್ ಈ ಸಲ್ಫಾನಿಲಿಕ್ ಆಸಿಡ್ ಇದು ಆಸಿಡಿಕ್, ಇದು ಬೇಸಿಕ್. ಸೊ ಹಾಗಾಗಿ ಏನಾಗುತ್ತೆ, ಯಾವಾಗ್ಲೂ ಈ ಸಲ್ಫಾನಿಲಿಕ್ ಆಸಿಡ್ ಅಕ್ವೇಸ್ ಸೊಲ್ಯೂಷನ್ ಅಲ್ಲಿ ಸ್ವಿಟರ್ ಅಯೋನ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಇದನ್ನ ಸ್ವಿಟರ್ ಅಯೋನ್ ಅಂತ ಕರಿತೀವಿ. ಪ್ರೋಟೀನ್ಸ್ ಅಲ್ಲೂ ಇದು ಬರುತ್ತೆ, ಸ್ವಿಟರ್ ಅಯೋನ್ ಕಾನ್ಸೆಪ್ಟ್. ವೆನ್ ಯು ಹ್ಯಾವ್ ಆಸಿಡ್ ಅಂಡ್ ಬೇಸ್ ಗ್ರೂಪ್ಸ್ ಆರ್ ಇನ್ ದ ಸೇಮ್ ಕಾಂಪೌಂಡ್, ದೇ ಎಕ್ಸಿಸ್ಟ್ ಆಸ್ ಸ್ವಿಟರ್ ಅಯೋನ್. ಓಕೆ, ಎಸ್. ನೆಕ್ಸ್ಟ್ ವಿ ಹ್ಯಾವ್ ಫ್ರಿಡಲ್ ಕ್ರಾಫ್ಟ್ಸ್ ಆಲ್ಕೈಲೇಷನ್ ಮತ್ತೆ ಅಸೈಲೇಷನ್ ಆಗಲ್ಲ. ಯಾಕಂತ ಹೇಳಿದ್ರೆ ಅನಿಲಿನ್ ಇರೋ ಲೋನ್ ಪೇರ್ ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆ ರಿಯಾಕ್ಟ್ ಆಗೋದ್ರಿಂದ ಇಲ್ಲಿ ತುಂಬಾ ಡಿಆಕ್ಟಿವೇಟಿಂಗ್ ಇಫೆಕ್ಟ್ ಬರುತ್ತೆ. ಸೊ ಓನ್ಲಿ ಬ್ರೋಮಿನೇಷನ್, ನೈಟ್ರೇಷನ್, ಸಲ್ಫೋನೇಷನ್. You can do exhaustive or you can control by acylation, but no Friedel-Crafts alkylation and acylation due to formation of nitrogen bonding with aluminum chloride. There will be a deactivating effect. Okay, so these are all the reactions of aniline. Now the question: zwitter ion is formed by, so you have four options: acetanilide, benzanilide, sulfonilic acid. You know, sulfonilic acid is nothing but NH2 and SO3H. Okay, sulfonilic acid. Illi zwitter ion form aagta ide. Okay, direct question. Aniline react with bromine to give symmetric tribromo aniline. Amount of bromine required ಎಷ್ಟು moles anta. One aniline na. So if I take aniline, so you are treating with bromine, it forms a symmetric tribromo aniline. Andre Br, Br and Br. ಅಂದ್ರೆ 3 hydrogens replace ಮಾಡಿದ್ರೆ 3HBr ಬರಬೇಕು. So totally how many bromine ಬೇಕು? 3 moles of bromine ಬೇಕು. Normal balancing reaction. Okay. Aniline reacts with the dash to yield dash as a final product. Bromine to yield final product in reaction complete idea. Yeah. So here they are asking about that 2,4,6 tribromo aniline only. So bromine water to give 2,4,6 tribromo aniline. Okay. Yes, so this is all about aniline. Few previous year questions I'll take. Diazonium salt ಮಾಡಷ್ಟು time ಇಲ್ಲ ನನ್ನ ಹತ್ರ ಇವಾಗ. So I'll directly take few questions. ನಿಮಗೆ ಹೇಗೆ previous year ಕೇಳಿದ್ದಾರೆ ಅನ್ನೋದನ್ನ I'll take you through. Okay. Just 2 minutes. I'll give you few questions. So you can see here, this is one of the question asked in previous NEET 2021. Okay. ಏನಿದೆ ಕ್ವೆಶ್ಚನ್? ರಿಯೇಜೆಂಟ್ ಆರ್ ಇನ್ ದ ಗಿವನ್ ಸೀಕ್ವೆನ್ಸ್. ಅನಿಲಿನ್ ಇದೆ, ಇಲ್ಲಿ ಡೈಸೋಟೈಸೇಷನ್ ಮಾಡಿ ಗ್ರೂಪ್ ಮಾಡಿದೀರಾ. ಡೈಸೋಟೈಸೇಷನ್ ಗ್ರೂಪ್ ನ ನೀವು ರಿಮೂವ್ ಮಾಡ್ಬೇಕು ಅಂದ್ರೆ ಯಾವ ರಿಯೇಜೆಂಟ್ ಬೇಕು? ಇದು ಡೈಸೋನಿಯಂ ಸಾಲ್ಟ್ ಅಲ್ಲಿ ಬರುತ್ತೆ. ಜಸ್ಟ್ ನೀವು ಇದನ್ನ ರೆಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಯು ನೀಡ್ ಎ ರೆಡ್ಯೂಸಿಂಗ್ ಏಜೆಂಟ್. ಡೈರೆಕ್ಟ್ NCERT ಇಂದ ತಗೊಂಡಿದ್ದಾರೆ. ಯು ಕ್ಯಾನ್ ಟೇಕ್ ಆಲ್ಕೋಹಾಲ್ ಆಸ್ ದ ರೆಡ್ಯೂಸಿಂಗ್ ಏಜೆಂಟ್ ಹಿಯರ್. ಓಕೆ, ನೋಡಿ, ಐಡೆಂಟಿಫೈ ದ ಕಾಂಪೌಂಡ್ ದಟ್ ವಿಲ್ ರಿಯಾಕ್ಟ್ ವಿತ್ ಹಿನ್ಸ್ಬರ್ಗ್ ರಿಯೇಜೆಂಟ್. 2021 ಅಲ್ಲಿ ಏನ್ ಕೇಳಿದಾರೆ ನೋಡಿ. ಹಿನ್ಸ್ಬರ್ಗ್ ರಿಯೇಜೆಂಟ್ ಟು ಗಿವ್ ಸಾಲಿಡ್ ವಿಚ್ ಡಿಸಾಲ್ವ್ಸ್ ಇನ್ ಆಲ್ಕಲಿ. ನಾ ಹೇಳಿದ್ದೀನಿ ಡಿಟೆಕ್ಷನ್, ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಡಿಸ್ಟಿಂಗ್ವಿಶಿಂಗ್. ಹಿನ್ಸ್ಬರ್ಗ್ ರಿಯೇಜೆಂಟ್ ಜೊತೆ ಡಿಸಾಲ್ವ್ಸ್ ಇನ್ ಆಲ್ಕಲಿ ಅಂದ್ರೆ ಇಟ್ ಶುಡ್ ಬಿ ಪ್ರೈಮರಿ ಅಮೈನ್. ಐಡೆಂಟಿಫೈ ಮಾಡಿ. ನೈಟ್ರೋ ಇದಲ್ಲ, ಇದು ಪ್ರೈಮರಿ ಅಮೈನ್ ಹೌದು, ಇದು ಟರ್ಷಿಯರಿ ಅಮೈನ್, ಇದು ಸೆಕೆಂಡರಿ ಅಮೈನ್. ಸೊ ವಿಚ್ ಇಸ್ ದ ಆನ್ಸರ್? ಆನ್ಸರ್ ಇಸ್ ಬಿ. ಸಿಂಪಲ್ ಕ್ವೆಶ್ಚನ್. Okay, 2020 ನಲ್ಲಿ ಏನ್ ಕೇಳಿದಾರೆ ನೋಡಿ. Which of the following amine give carbyl amine test? Carbyl amine is formed by only primary amine. Look, NH secondary, N tertiary, NH secondary, NH2 primary. So the answer is only primary amine. No difficulty, very simple question. Okay, 19 ಅಲ್ಲಿ ಏನ್ ಕೇಳಿದಾರೆ? ಬೇಸಿಕ್ ಸ್ಟ್ರೆಂತ್ ಎಲ್ಲ ಮೀಥೈಲ್. ಮೀಥೈಲ್ ಇದ್ದಾಗ ನಾನು ಹೇಳಿದ್ದೀನಿ ಇಬ್ರು ಜಗಳ, ಮೂರನೇವನಿಗೆ ಆದಾಯ, ಸೆಕೆಂಡ್ರಿ ಹೈಯೆಸ್ಟ್ ಇರ್ಬೇಕು. ಇದು ನೋಡಿ ಸೆಕೆಂಡ್ರಿ, ಪ್ರೈಮರಿ, ಇದು ಟರ್ಷರಿ. ಓಕೆ, ಇಲ್ಲೆಲ್ಲ ಏನ್ ಮಾಡಿದ್ದಾರೆ? ಟರ್ಷರಿ ಇದೆ, ಟರ್ಷರಿ ಇದೆ, ಇದು ಟರ್ಷರಿ, ಇದು ಟರ್ಷರಿ, ಇದು ಪ್ರೈಮರಿ. ಏನು ಬೇಡ ನಂಗೆ, ಪ್ರೈಮರಿ ಟರ್ಷರಿ ಮರ್ತೋಗಿದ್ರು ಪರವಾಗಿಲ್ಲ. ಸೆಕೆಂಡ್ರಿ ಇಬ್ರು ಜಗಳದಲ್ಲಿ ಮೂರನೇವನಿಗೆ ಆದಾಯ ಅಂತ ಹೇಳಿದ್ ನೆನಪಿದ್ರು ಅಟ್ ಲೀಸ್ಟ್ ಈ ಒಂದೇ ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ ನನಗೆ. ಸೊ ಐ ಕ್ಯಾನ್ ಗೋ ಫಾರ್ ದಟ್. ಓಕೆ, ಅದೇ ತರ ನೈಟ್ರೇಷನ್ ಆಫ್ ಅನಿಲಿನ್ ಸ್ಟ್ರಾಂಗ್ ಅಸಿಡಿಕ್ ಮೀಡಿಯಂ ಗಿವ್ಸ್ ಮೆಟಾನೈಟ್ರೋ. ಯಾಕೆ ಕೊಡುತ್ತೆ? ಮೆಟಾನೈಟ್ರೋ ಯಾಕೆ ಕೊಡ್ತಿದೆ ಅಂದ್ರೆ ಅನಿಲಿನ್, ನಾನು ಹೇಳಿದೆ ಅನಿಲಿನ್ ನೈಟ್ರೋಜನ್ ಏನ್ ಮಾಡ್ತಾ ಇದೆ ಇಲ್ಲಿ? ಹೈಡ್ರೋಜನ್ ಜೊತೆ ಶೇರ್ ಮಾಡ್ಕೊಂಡು ಅನಿಲೀನಿಯಂ ಅಯಾನ್ ಫಾರ್ಮ್ ಮಾಡ್ತಾ ಇದೆ. ಸೊ ಇನ್ ಅಸಿಡಿಕ್ ಮೀಡಿಯಂ ಅನಿಲಿನ್ ಇಸ್ ಪ್ರೆಸೆಂಟ್ ಆಸ್ ಅನಿಲೀನಿಯಂ ಅಯಾನ್ ವಿಚ್ ಇಸ್ ಮೆಟಾ ಡೈರೆಕ್ಟಿಂಗ್. ಡೈರೆಕ್ಟ್ ರೀಸನಿಂಗ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ ಪ್ರೀವಿಯಸ್ಲಿ ಕರೆಕ್ಟ್ ಆರ್ಡರ್ ಆಫ್ ಬೇಸಿಕ್ ಸ್ಟ್ರೆಂತ್ ಎಲ್ಲ ಅನಿಲಿನ್ ಡಿರೈವೇಟಿವ್ ನೋಡಿ. ನಾರ್ಮಲ್ ಅನಿಲಿನ್ NO2 ಗ್ರೂಪ್ ಇಮಿಡಿಯೇಟ್ ಮಾಡಿ ಇಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಈ ಕಡೆ ಎಳಿತಾ ಇದೆ. ಮೀಥೈಲ್ ಗ್ರೂಪ್ ಡೊನೇಟಿಂಗ್ ಇದಕ್ ಕೊಡ್ತಾ ಇದೆ. ಸೊ ಇದಕ್ ಕೊಟ್ಟಾಗ ಏನಾಗುತ್ತೆ? ಇದ್ರ ಡೊನೇಷನ್ ಜಾಸ್ತಿ ಆಗುತ್ತೆ.
ಇದು ತಗೊಂಡಾಗ ಏನಾಗುತ್ತೆ, ಇದ್ರ ಡೊನೇಷನ್ ಕಡಿಮೆ ಆಗುತ್ತೆ. ಸೊ ವಿಚ್ ಇಸ್ ಹೈಯೆಸ್ಟ್? 3 should be highest and 2 should be least. 1 will come in between. So my choice is A. ವಿತಿನ್ ಮಿನಿಟ್ ನೀವು ಸಾಲ್ವ್ ಮಾಡ್ಬೋದು. ಆದ್ರೆ ನಿಮಗೆ ಬೇಸಿಕ್ಸ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಇಷ್ಟು ಐಡಿಯಾಸ್ ಗೊತ್ತಿರ್ಬೇಕು. ಆಗ ವಿದಿನ್ ಎ ಮಿನಿಟ್ ನೀವು ಇದನ್ನ ಸಾಲ್ವ್ ಮಾಡಿ ನೀವು ಆನ್ಸರ್ ಮಾಡ್ಬೋದು. 17 ಅಲ್ಲಿ ಬಂದಿರೋ ಕ್ವಶನ್ ನೋಡಿ, ಕನ್ವರ್ಟಿಂಗ್ ಅಸಿಟನಿಲೈಡ್ ಹಿಯರ್ ಇಂಟು ಮೆಥೆನಮೈಡ್. ಯಾವುದು? ಅಸಿಟಮೈಡ್ ಇಸ್ ನಥಿಂಗ್ ಬಟ್ ಯು ಆರ್ ಕನ್ವರ್ಟಿಂಗ್ ದಿಸ್ ಅಮೈಡ್ ಟು ಮೆಥೆನಮೈಡ್. ನಾನು ನಿಮ್ಗೆ ಹೇಳಿದೆ ಅಮೈಡ್ ಟು ಅಮೈನ್ ಕನ್ವರ್ಷನ್, ಒಂದು ಕಾರ್ಬನ್ ಕಡಿಮೆ ಆಗಿದೆ, ಅದ್ ನಥಿಂಗ್ ಬಟ್ ಹಾಫ್ಮನ್ ರಿಯಾಕ್ಷನ್, ಬ್ರೋಮಮೈಡ್ ಸಿಂಥೆಸಿಸ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹಾಗೆ ಇದೆ. ನೈಟ್ರೋ ಗ್ರೂಪ್ ಟಿನ್ ಇನ್ HCl ಮಾಡಿ ಫಾಲೋಡ್ ಬೈ ಕಪ್ಲಿಂಗ್ ಮಾಡಿದಾಗ ಯಾವ್ದು ಕಾಂಪೌಂಡ್ ಬರುತ್ತೆ ಅಂತ. ಮೊಮೆಂಟ್ ನೀವು ನೈಟ್ರೋಜನ್ ಕಂಟೈನಿಂಗ್ ಅರೋಮ್ಯಾಟಿಕ್ ಫರ್ದರ್ ನಿಮಗೆ ಅನ್ಸ್ಟೇಬಲ್ ಕಾಂಪೌಂಡ್ ಬರ್ತಿದೆ ಅಂದ್ರೆ ಇಟ್ ಶುಡ್ ಬಿ ವಾಟ್? ನೈಟ್ರೋ ಕಾಂಪೌಂಡ್, ದೆನ್ ಓನ್ಲಿ ಯು ಕ್ಯಾನ್ ರಿಡ್ಯೂಸ್. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಐಡೆಂಟಿಫೈ ದ ಆನ್ಸರ್. ಓಕೆ, ಸೊ ದೀಸ್ ಆರ್ ದ ಫ್ಯೂ MCQs ಐ ಥಾಟ್ ಐ ಗಿವ್ ಯು. ಯಾಕಂದ್ರೆ ಕಷ್ಟ ಇರಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ, ಆದ್ರೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಆ ಚಾಪ್ಟರ್ ಮೇನ್ ಪಾಯಿಂಟ್ಸ್ ಗೊತ್ತಿದ್ರೆ ನೀವು ಈಸಿಯಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಖಂಡಿತ ಮಾಡ್ಬೋದು. ಓಕೆ, ದಟ್ಸ್ ವೇರ್ ಐ ಹ್ಯಾವ್ ಗಿವನ್ ಫ್ಯೂ ಎಕ್ಸಾಂಪಲ್ಸ್ ಆಫ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ಸ್. ಥ್ಯಾಂಕ್ ಯು ಸೋ ಮಚ್. ಸ್ಟೂಡೆಂಟ್ಸ್ ಕಡೆಯಿಂದ ಏನಾದ್ರು ಡೌಟ್ಸ್ ಇದ್ರೆ ಐ ಆಮ್ ಹ್ಯಾಪಿ ಟು ಅಡ್ರೆಸ್ ಡೆಫಿನೆಟ್ಲಿ. Thank you, madam. Thank you, sir. Students, please ask any questions today's topic, and any doubts, please interact with ma'am. No doubts then, students? Annappa. Hello. Hello, sir. ಅಣ್ಣಪ್ಪ, ಏನಾದ್ರು ಕ್ವಶನ್ಸ್ ಕೇಳಿ, ಯಾವ್ದಾದ್ರು ಕೇಳ್ತಾ ಇರ್ತೀರಲ್ಲ ಯಾವಾಗ್ಲೂ. No, sir. Are you listening to today's topic session? Hello. ಅಣ್ಣಪ್ಪ, Yes, sir. ಕೇಳಿ, ನಿಮ್ಗೆ ಏನೇ ಡೌಟ್ ಇದ್ರು, ಏನೇ ಕ್ವಶನ್ಸ್ ಇದ್ರು ಇವತ್ತಿನ ಒಂದು Session useful for you, Annappa? Could you able to understand things? Little bit. Yes, ಕಾನ್ಫಿಡೆನ್ಸ್ ಒಂಚೂರಾದ್ರೂ ಇವಾಗ ಹೇಗ್ ಬರುತ್ತೆ ಕ್ವಶನ್ಸ್ ಅಂತ ಐಡಿಯಾ ಬಂತಾ? ಓಕೆ, ಜಸ್ಟ್ ವರ್ಕ್ ಆನ್ ದಟ್. ಓಕೆ, Okay, ma'am. ಓಕೆ, ಥ್ಯಾಂಕ್ ಯು ಮೇಡಮ್. ಯಾವುದೇ ಕ್ವಶನ್ಸ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿಲ್ಲ, ಸೊ ಏನಾದ್ರು ಲೇಟರ್ ಆನ್ send through mail, ma'am. Sure, sir. Okay, sir. So anyway, thank you. Very good, delivered a very good talk, ma'am. Today's topic Yes. on Okay, sir. chemical properties of amines. Okay, ನಮ್ಗೆ sir. ಸಿಕ್ಕಿದಂತ ಒಂದು 60 ನಿಮಿಷದ ಈ ಉಪನ್ಯಾಸದಲ್ಲಿ ಹಲವಾರು ಉದಾಹರಣೆಗಳೊಂದಿಗೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೈನ್ಸ್ ಮೇಲೆ ವಿದ್ಯಾರ್ಥಿಗಳಿಗೆ ಹಲವಾರು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ. ಸೊ ವೈಯಕ್ತಿಕವಾಗಿ ಹಾಗೂ ನಮ್ಮ KST ಕಡೆಯಿಂದ ಧನ್ಯವಾದಗಳು ಮೇಡಮ್. Thank you, sir. Thank you so much. ಅದೇ ರೀತಿ ನಮ್ಮ ಅಕಾಡೆಮಿ ಅಧ್ಯಕ್ಷರಾದಂತ ಪ್ರೊಫೆಸರ್ ಅಯ್ಯಪ್ಪನ್ ಸರ್ಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿಸಿರ್ತಕ್ಕಂಥ ನಮ್ಮ ಡಾಕ್ಟರ್ MS ಸರ್ಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತು ಹಾಜರಾಗಿದ್ದ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರು ಹಾಗೂ ನನ್ನ ಸಹೋದ್ಯೋಗಿಗಳು ಹಾಗೂ ವೆಬೆಕ್ಸ್ ವೃಂದದವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಥ್ಯಾಂಕ್ ಯು ಮೇಡಮ್ ಒನ್ಸ್ ಅಗೇನ್. Thank you so much, sir. Thank you for the opportunity, sir. ಸೊ ಕಮಿಂಗ್ 1 or 2 days ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೇಡಮ್ ಅದು. Sure, sir. Thank you. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್.